ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇಸ್ರೇಲ್ ಇರಾನ್ ನಡುವಿನ ಯುದ್ಧ 13ನೇ ದಿನವನ್ನ ತಲುಪಿದೆ. ಯುದ್ಧ ನಿರಂತರವಾಗಿ ನಡೀತಾ ಇದೆ. ಇದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಮುಂದುವರೆದಿದೆ. ಒಂದು ಕಡೆ ತೈಲೋತ್ಪನ್ನಗಳ ಸರಬರಾಜು ಆಗ್ತಾ ಇಲ್ಲ, ಇತ್ತ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಈಗ ಅಡುಗೆ ಅನಿಲ ಹಾಗೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದ ಅನಿಲದ ಪೂರೈಕೆಗೆ ತಕ್ಷಣಕ್ಕೆ ಏನು ಮಾಡಬಹುದು ಆ ಕ್ರಮವನ್ನ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಆನ್ ದ ಫ್ಲೋರ್ ಇವತ್ತು ಕೇಂದ್ರ ಮಟ್ಟದಲ್ಲಿ ನಡೀತಾ ಇದ್ದ ಪಾರ್ಲಿಮೆಂಟರಿ ಸೆಷನ್ ಸಂದರ್ಭದಲ್ಲೇನೆ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಆದರೆ ರಾಜ್ಯದಲ್ಲಿ, ನಮ್ಮ ರಾಜ್ಯವೂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಅನಿಲ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯ ಜನರಲ್ಲಿ ಒಂದು ರೀತಿಯ ಹಾಹಾಕಾರದ ಪರಿಸ್ಥಿತಿಗೆ ನಾಂದಿ ಹಾಡಿದೆ. ಇದೆಲ್ಲ ಒಂದು ಕಡೆ ಆದರೆ ಜನರ ಸಮಸ್ಯೆ, ಸಿಲಿಂಡರ್ ಸಿಗ್ತಿಲ್ಲ, ಊಟಕ್ಕೇನು ಅನ್ನೋ ಪರಿಸ್ಥಿತಿ, ಹೋಟೆಲ್ ಉದ್ಯಮದವರಿಗೆ ನಾಳೆ ಹೆಂಗೆ ನಮ್ಮ ಬದುಕು ಅನ್ನೋ ಚಿಂತೆ, ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಯುದ್ಧದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ನಿರಂತರವಾಗಿ ನಡೀತಲೇ ಇದೆ. ಇವತ್ತು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ನವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರೆ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಎಪ್ಸ್ಟೀನ್ ಫೈಲ್ ವಿಚಾರ ಕೂಡ ಪ್ರಸ್ತಾಪ ಆಗೋಯ್ತು. ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಇದೆ, ಅಲಿಯಾಸ್ಗರ್ ರಸ್ತೆಯಲ್ಲಿ. ಆ ಕಚೇರಿ ಮುಂಭಾಗದಲ್ಲಿ NSUIನವರು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಗ್ಯಾಸ್ ಬೆಲೆ ಏರಿಕೆ, ಗ್ಯಾಸ್ ಲಭ್ಯ ಆಗದೆ ಇರೋದು, ಇದೆಲ್ಲದಕ್ಕೂ ಕೂಡ ಮೋದಿ ಅವರೇ ಕಾರಣ. ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವರ ಈ ಪದಗಳನ್ನು ಒಂದು ದೇಶದ ಯಾವುದೇ ಪಕ್ಷದ ಪ್ರಧಾನಿ ಆಗಿರಲಿ, ಆದರೆ ಜನರಿಂದ ಆಯ್ಕೆಯಾಗಿರುವ ಪ್ರಧಾನಿ ಅನ್ನೋ ಕಾರಣಕ್ಕೆ ಇದನ್ನು ಬಳಕೆ ಮಾಡಬಾರ್ದು. ಬಟ್ NSUನವರು ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಜನರಿಗೆ ತಲುಪಿಸ್ತಾ ಇದ್ದೀನಿ ನಾನು ಇದನ್ನು. ಟ್ರಂಪ್ನ ಬೂಟ್ ನೆಕ್ಕೋ ಕೆಲಸವನ್ನು ಪ್ರಧಾನಿ ಮಾಡ್ತಿದ್ದಾರೆ, ನಮ್ಮ ದೇಶದ ಪ್ರಧಾನಿ ಮಾಡ್ತಿದ್ದಾರೆ ಅನ್ನೋ ರೀತಿಯ ಪೋಸ್ಟರ್ಗಳನ್ನು ಖಾಲಿ ಸಿಲಿಂಡರ್ ಮೇಲೆ ಅಂಟಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ರಾಜಕೀಯ ಈ ಯುದ್ಧದ ಬಿಸಿಗಿಂತ ಜೋರಾದ ಬಿಸಿಯಲ್ಲಿ ನಡೀತಾ ಇದೆ. ಪರಿಹಾರವನ್ನು ಹುಡುಕೋ ಸಂದರ್ಭದಲ್ಲೂ ಕೂಡ ಬೇಕಾ ರಾಜಕೀಯ? ಪರಿಹಾರ ಹುಡುಕುವ ಆಸಕ್ತಿ, ಜನರ ಸಮಸ್ಯೆಗೆ ಪರಿಹಾರ ಹುಡುಕುವ ಆಸಕ್ತಿ ಯಾರಲ್ಲಾದರೂ ಉಳಿದಿದೆಯಾ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ದರ್ಶನ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಸುರ್ಬಿ ಹೊದಗೆರೆ ಅವರು ಜಾಯ್ನ್ ಆಗಿದ್ದಾರೆ, JDS ವಕ್ತಾರರಾದ ನಾಗೇಂದ್ರ ಪ್ರಸಾದ್ ಬಾಬು ಅವರಿದ್ದಾರೆ, ಹಾಗೆ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಸರ್ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ವಾಯು ಸೇನಾಧಿಕಾರಿ ಮೋಹನ್ ಚಿತ್ತಲೆ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ನಾನು ಗಿರೀಶ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಚರ್ಚೆಯನ್ನು. ಬೆಂಗಳೂರಿನಲ್ಲೋ ಅಥವಾ ಗದಗದಲ್ಲೋ ಯಾವುದೋ ಒಂದು ಮನೆಗೆ ಸಿಗಬೇಕಾಗಿದ್ದ LPG ಸಿಗದೆ ಹೋದರೆ, ಅಥವಾ ಬೆಂಗಳೂರಿನಲ್ಲೋ ಬಾಗಲಕೋಟೆಯಲ್ಲೋ ಹೋಟೆಲ್ಗೆ ಸಿಗಬೇಕಾಗಿದ್ದ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಗಿದ್ದಕ್ಕೂ ಎಪ್ಸ್ಟೀನ್ ಫೈಲ್ಗೂ ಸಂಬಂಧ ಇದೆಯಾ ಸರ್? ಯಾಕಂದರೆ ಇವತ್ತು ಕೇಂದ್ರೀಯ ಮಟ್ಟದಲ್ಲಿರ್ತಕ್ಕಂಥ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಎಪ್ಸ್ಟೀನ್ ಫೈಲ್ ವಿಚಾರವನ್ನು ಮುಂದೆ ತಂದು ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ಎಪ್ಸ್ಟೀನ್ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ ಇದ್ರು, ಹಾಗಾಗಿ ಈ ಸಮಸ್ಯೆ ಅನ್ನೋ ಅರ್ಥದಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ರು. ಇಲ್ಲ, ನನಗೇನು ಆ ಥರ ತಿಳಿದು ಬರ್ತಾ ಇಲ್ಲ ಎಪ್ಸ್ಟೀನ್ ಫೈಲ್ಗೋಸ್ಕರ ಇದು ಆಗ್ತಾ ಇದೆ ಅಂತ. ಅಫ್ಕೋರ್ಸ್ ಈ ಒಂದು ಗೌರ್ಮೆಂಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಎಚ್ಚರ ವಹಿಸ್ಬೇಕಾಗಿತ್ತು. ಲಾಸ್ಟ್ ಜೂನ್ 2025 ಈ ಥರ ಒಂದು 12 days ಪ್ರಾಬ್ಲಮ್ ಆಯ್ತಲ್ಲ, ಆ ಪ್ರಾಬ್ಲಮ್ ಆದಾಗ ನಾವು ಈ LPG we are dependent 90% on this 60% on Gulf countries ಅಂದಾಗ ಪ್ರಾಬಬ್ಲಿ ಬೇರೆ ಬೇರೆ ಕಡೆಯಿಂದ LPG ಬರುವಂಥ ರೂಟ್ಸ್ಗಳನ್ನ ಅದನ್ನು ಸ್ವಲ್ಪ ಸೆಕ್ಯೂರ್ ಮಾಡ್ಕೋಬೋದಾಗಿತ್ತು. ಬಿಕಾಸ್ ದಿಸ್ ವಾಸ್ ನಾಟ್, ಆವಾಗ 12 days ನಡೆದಿದ್ರಲ್ಲಿ ಏನೂ ಬರಲಿಲ್ಲ. ದೆರ್ ವಾಸ್ ನೋ ಎಂಡ್ ರಿಸಲ್ಟ್ಸ್ ಆಫ್ ದಟ್ ವಾರ್. ಇದು ಯಾವಾಗಲೂ ಇದ್ರೂ ಕೆಂಡ ಇತ್ತು, ಬೂದಿ ಮುಚ್ಚಿದ ಕೆಂಡದ ಥರ ಇತ್ತು. ಸೊ ದಿಸ್ ಮೈಟ್ ಹ್ಯಾಪನ್ ಒನ್ ಆರ್ ದಿ ಅದರ್ ಡೇ ಅಂತ ಪ್ರಾಬಬ್ಲಿ ಅದು ಸ್ಟೋರೇಜ್ ಫೆಸಿಲಿಟಿ ಇನ್ಕ್ರೀಸ್ ಮಾಡೋದು, ಇಲ್ಲ ಬೇರೆ ಏನಾದ್ರು ಆಲ್ಟರ್ನೇಟ್ಸ್ ರೂಟ್ ಮಾಡೋದು, ಆ ಥರ ಮಾಡ್ಬೋದಾಗಿತ್ತೆ ಹೊತ್ತು, ಆ ಥರ ಬ್ಲೇಮ್ ಮಾಡ್ಬೋದೇ ಹೊತ್ತು. ಐ ಡೋಂಟ್ ಥಿಂಕ್ ಸೊ ಎಪ್ಸ್ಟೀನ್ ಫೈಲ್ಸ್ಗೂ ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರಿಗೂ ಆ ಲೆವೆಲ್ಲಿಗೆ
ಈ ಒಂದು ಇಶ್ಯೂ ಆಗಿದೆ ಅಂತ ನನಗಂತೂ ಈಗ ಫಾರ್ ಸೇಕ್ ಈಗ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದರ ಸಲುವಾಗಿ ಒಂದು ಕ್ಷಣ ಒಪ್ಕೊಂಡ್ಬಿಡೋಣ ಸರ್, ಇರ್ಬೋದೇನೋ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಹಾಗೆ ಎಪ್ಸ್ಟೀನ್ಗೆ ಏನೋ ಸಂಬಂಧ ಇರಬಹುದೇನೋ ಅಂತ ಹೇಳಿ. ಹಾಗೆ ಸಂಬಂಧ ಇದ್ರೂ ಕೂಡ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ LPG ಸಿಲಿಂಡರ್ಗಳ ಪೂರೈಕೆಯ ವ್ಯತ್ಯಯಕ್ಕೂ ಈ ಫ್ರೆಂಡ್ಶಿಪ್ಪಿಗೂ ಏನಾದರೂ ಸಂಬಂಧ ಇಲ್ಲ ಖಂಡಿತ ಇಲ್ಲ ಮೇಡಮ್. ಈ ವಾರಿಗೂ ಮತ್ತೆ ಅಫ್ಕೋರ್ಸ್ ಈ ವಾರ್ ಹಿಂದೆ ಏನಿದೆ ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ಫೈಂಡ್ ಎನಿ ರೀಸನ್ಸ್ ವೈ ಅಮೆರಿಕನ್ಸ್ ಆರ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದಿಸ್ ವಾರ್. ಅವ್ರಿಗೆ ಇದರಿಂದ ಏನು ಅಚೀವ್ ಮಾಡಬೇಕು ಈ ವಾರಿಂದ ನನಗಂತೂ ಕ್ಲಾರಿಟಿ ಇಲ್ಲ. ಪ್ರಾಬಬ್ಲಿ ಅದಕ್ಕೆ ಏನು ಸಂಬಂಧ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನಡೀತಾ ಇರೋ ಭಾರತದಲ್ಲಿ ಆಗಿರೋ LPG ಪ್ರಾಬ್ಲಮ್ಸು, ಪೆಟ್ರೋಲಿಯಂ ಪ್ರಾಬ್ಲಮ್ಮು, ಅದೆಲ್ಲ ಬಂದು ಇಟ್ ಈಸ್ ಬಿಕಾಸ್ ದಿ ಆಫ್ಟರ್ ಎಫೆಕ್ಟ್ ಆಫ್ ದಿ ವಾರ್. And there is nothing related to Epstein files because we are the only the second or third party who are because we were good with Iran, we were good with Israel. ನಮಗೇನು ಇದರಿಂದ ಏನು we are good with probably ಇವತ್ತಾದ ಕೆಲ ಬೆಳವಣಿಗೆಗಳನ್ನು ನೋಡ್ತಿದ್ರೆ we are still good with everybody. ನಾನು ಅದೇ ಹೇಳ್ತಾ ಇರೋದು, we are good with everybody. So ಇದು ಎಪ್ಸ್ಟೀನ್ ಫೈಲ್ಸ್ ತನಕನೂ ಹೋಗಿ ನಮ್ಗೆ ಇವತ್ತಿನ ತೊಂದರೆ ಬಂದಿಲ್ಲ. ದಿಸ್ ಇಸ್ ದಿ ಆಫ್ಟರ್ ಮತ್ ಆಫ್ ವಾರ್ ಎಫೆಕ್ಟ್ಸ್ ಅಷ್ಟೇ. ಆ ವಾರ್ ಯಾಕಾಯ್ತು ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ದಟ್ ಇಸ್ ಅ ಡಿಫರೆಂಟ್ ಅಲ್ಲಿಗೂ ಹೋಗೋಣ ಸರ್. ಬಟ್ ನಮ್ಮ ಜೊತೆಯಲ್ಲಿ ಇದೀಗ ನಿವೃತ್ತ ವಾಯುಸೇನಾಧಿಕಾರಿ ಮೋಹನ್ ಚಿತ್ತಲೆ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕ್ವಿಕ್ ರಿಯಾಕ್ಷನ್ ಕಾಂಗ್ರೆಸ್ ವಕ್ತಾರರನ್ನು ತೆಗೆದುಕೊಂಡು ಮೋಹನ್ ಚಿತ್ತಲೆ ಸರ್ ತಮಗೆ ಬರ್ತೀನಿ. ದರ್ಶನ್ ಸರ್, ಮಾತನಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಮಧ್ಯದಲ್ಲೇ ಇಂಟರಪ್ಟ್ ಮಾಡ್ತಾರೆ, ಚರ್ಚೆಗೇನೆ ಅವಕಾಶ ಕೊಡ್ತಿಲ್ಲ. ಇವತ್ತು ಸಿಕ್ತು ಅವಕಾಶ. ದೇಶ ಅನುಭವಿಸ್ತಾ ಇರುವ ಸಮಸ್ಯೆ, ರಾಜ್ಯದ ಜನ ಅನುಭವಿಸ್ತಾ ಇರೋ ಸಮಸ್ಯೆ, ವಿರೋಧ ಪಕ್ಷದಿಂದ ನಾವು ಜನಸಾಮಾನ್ಯರು ಏನು ನಿರೀಕ್ಷೆ ಮಾಡ್ತೀವಿ, ಈಗಿರುವ ಕ್ರೈಸಿಸ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ಬೋದು, LPG ಇರೋದನ್ನ ಮಾನಿಟರ್ ಮಾಡಿಕೊಂಡು ಎಲ್ರಿಗೂ ಸಿಗೋ ರೀತಿಯಲ್ಲಿ ಹೇಗೆ ಸರಬರಾಜು ಮಾಡ್ಬೋದು ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರು ಸಜೆಷನ್ ಕೊಡಬಹುದು. ಈ ರೀತಿಯಾದ ನಿರೀಕ್ಷೆಯಲ್ಲಿ ಇರಬೇಕಾದ್ರೆ ಮಾತಿಗೆ ಅವಕಾಶ ಸಿಕ್ತಾಗ್ಲೂ ಕೂಡ ನಾವು ರಾಜಕೀಯನೇ ಮಾಡ್ತೀವಿ ಅನ್ನೋ ಹಂಗಿತ್ತು ಸರ್ ರಾಹುಲ್ ಗಾಂಧಿ ಅವ್ರ ಮಾತು. ನೋಡಿ, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಅಲ್ಲ, ಅವರೊಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಒಂದು ರೀತಿ ಶಾಡೋ PM ಆಗಿ ಈ ದೇಶದಲ್ಲಿ ಇರುವಂತದ್ದು. ಸೊ ರಾಹುಲ್ ಗಾಂಧಿ ಅವರ ಯಾವ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಅಂತಂದ್ರೆ, ಈ ಸಮಸ್ಯೆಗಳು ಖಂಡಿತ ಬರ್ತಾ ಇರಲಿಲ್ಲ. ಭಾರತಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ವಿಶ್ವ ಮಟ್ಟದಲ್ಲಿ ಇದೆ. ಅದು ನೀವು ಸೈನ್ಯ ತಗೊಳ್ಳಿ ಅಥವಾ ಆರ್ಥಿಕತೆ ತಗೊಳ್ಳಿ ಅಥವಾ IT ತಗೊಳ್ಳಿ, ಎಲ್ಲ ಇದ್ರಲ್ಲೂ ಭಾರತ ಒಂದು ಟಾಪ್ 10ಗಿಂತ ಏನು ನಾವು ತೊಗೊಳ್ತೀವಿ ಆ ಮಟ್ಟದಲ್ಲೇ ಬರ್ತದೆ. ಉದಾಹರಣೆ ಸೇನಾದ್ರೂ 4ನೇ ಸ್ಥಾನದಲ್ಲಿದೆ, ಆರ್ಥಿಕತೆನೂ 4ನೇ ಸ್ಥಾನದಲ್ಲಿದೆ. ಇವತ್ತು ಭಾರತ ಯಾರ ಅಡಿಯಾಳಾಗುವಂತ ಅವಶ್ಯಕತೆ ಇಲ್ಲ. ನಾನು ಇತಿಹಾಸವನ್ನ ಗಮನಿಸಿ ಹೇಳ್ತಾ, ಇದೇ 1971ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಅವತ್ತಿನ ಅಮೆರಿಕದ ಅಧ್ಯಕ್ಷ ಅವ್ರನ್ನ ನಿಂದಿಸುವಂತ ಕೆಲಸ ಮಾಡ್ತಾನೆ. ಅವಾಗ ಅದೇ ಅಮೆರಿಕನ್ ಸೆನೆಟ್ ನಲ್ಲಿ ನಿಂತ್ಕೊಂಡು ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನನ್ನ ದೇಶದ ವಿಚಾರಕ್ಕೆ ನಾವು ಫ್ರೆಂಡ್ಶಿಪ್ ಇಟ್ಕೊಬಹುದು, ನಮಗೆ ಯಾರ ಬಾಸಿಸಂನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮೇಡಮ್, ಎಲ್ಲಿ ಹೋಗಿ ತಲುಪಿದೀವಿ? ಪೇಲ್ಗಾಮ್ ದಾಳಿ ಆಗ್ತದೆ ಅಂತಂದ್ರೆ 7ವರೆಗೆ ಟ್ರಂಪ್ ಬಂದ್ಬಿಟ್ಟು ನಾನು ಯುದ್ಧ ನಿಲ್ಲಿಸಿದ್ದೀನಿ ಅಂತ, ಏನಿಲ್ಲ ಅಂದ್ರೆ ಒಂದು 60 ಸರಿ ಎಲ್ಲ ಕಡೆ ಹೇಳಿದ್ದಾನೆ, ಯುದ್ಧ ನಿಂತೋಯ್ತು, ಆಪರೇಷನ್ ಸಿಂಧೂರ ನಿಂತೋಯ್ತು. ಇವತ್ತು ನಾವು ಯಾರ ಜೊತೆ ಸಂಬಂಧ ಇಟ್ಕೊಬೇಕು ಅಂತ ಹೇಳಿ ಟ್ರಂಪ್ ಇಂದ ಕೇಳ್ಕೊಬೇಕಾ? ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಾಗಿಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಇಂಡಿಯನ್ಸು ರಷ್ಯಾದಿಂದ 30 ದಿನಗಳ ಅವಕಾಶ ಕೊಡ್ತಾ ಇದೀವಿ, ನೀವು ಖರೀದಿ ಮಾಡ್ಕೋಬೇಕು ಅಂತೇಳಿ. ಅಲ್ಲಿನ ಮಾಧ್ಯಮ ಏನು ವರದಿಗಾರ್ತಿದ್ದಾರೆ, ಯಾರು ಅಮೆರಿಕದ್ದು, ಅವ್ರು ಬಂದು ಹೇಳ್ತಾರೆ ಇಂಡಿಯನ್ಸ್ ಆರ್ ಗ್ರೇಟ್ ಆಕ್ಟರ್ಸ್, ನಾವ್ ಯಾವ ರೀತಿ ಡೈರೆಕ್ಷನ್ ಮಾಡ್ತೀವಿ ಆ ತರ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಶ್ವ ಮಟ್ಟದಲ್ಲಿ ಭಾರತದ ಘನತೆಯನ್ನ ಹಾಳು ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಮೇಡಮ್, ಇನ್ನೊಂದು, ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಕೇವಲ ವಿದೇಶ ಸುತ್ತೋದಕ್ಕೂ ಚುನಾವಣಾ ಪ್ರಚಾರಕ್ಕೆ ಇವರು ಪ್ರಧಾನಿಯಾಗಿದ್ದಾರೆ. ದೇಶ ಇಷ್ಟೊಂದು ಕ್ರೈಸಿಸ್ ಹೊತ್ತುರಿತಾ ಇದೆ. ನಿನ್ನೆ ನೋಡಿದ್ರೆ ಕೇರಳ ಚುನಾವಣಾ ಪ್ರಚಾರಕ್ಕೆ ಹೋಗಿದಾರಲ್ಲ, ಇವ್ರಿಗೆ ಏನನ್ಬೇಕು? ಮೊನ್ನೆ ಪೆಹಲ್ಗಾಮ್ ಯುದ್ಧ ಆಗ್ಬೇಕಾದ್ರೆ ಬಿಹಾರಕ್ಕೆ ಹೋಗಿ ಚುನಾವಣಾ ಪ್ರಚಾರ ಮಾಡ್ತಾರಲ್ಲ, ದೆಹಲಿ ಬ್ಲಾಸ್ಟ್ ಆದಾಗ ಬರ್ಮಾ ದೇಶಕ್ಕೆ ಹೋಗ್ತಾರಲ್ಲ, ಇವರಿಗೆ ವಿದೇಶ ಸುತ್ತೋದು, ದೇಶದೊಳಗಡೆ ಚುನಾವಣೆ ಸುತ್ತೋದು ಬಿಟ್ರೆ ಈ ದೇಶದಲ್ಲಿ ಯಾರಿಗಾದ್ರೂ ಹೊಟ್ಟೆಗೆ ಸಿಕ್ಕಿದ್ಯೋ, ಬಟ್ಟೆಗೆ ಸಿಕ್ಕಿದ್ಯೋ, ಬದುಕಿಗಾಗಿದ್ಯೋ? ಯಾಕಂದ್ರೆ ಇನ್ನೊಮ್ಮೆ ಬಂದ್ರು ಮೇಡಮ್ 8 ಗಂಟೆಗೆ ನೋಟ್ ಬ್ಯಾನ್ ಅಂತಂದ್ರು, ಮಾರನೇ ದಿನ ಈ ದೇಶದ ಜನರಿಗೆ ಹೋಟೆಲ್ ಇದೆಯೋ, ಊಟ ಇದೆಯೋ, ಕೇಳಿಸ್ಕೊಂಡು ಸರ್ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಜೆಷನ್ ಕೊಡೋ ಸಂದರ್ಭದಲ್ಲಿ, ಒಗ್ಗಟ್ಟನ್ನ ತೋರಿಸೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ್ದೇನು ರಾಜಕೀಯ ಅಲ್ವಾ? ಎಪ್ಸ್ಟೀನ್ ಫೈಲ್ ವಿಚಾರವನ್ನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಸಂದರ್ಭದಲ್ಲಿ ಚರ್ಚೆ ಮಾಡೋ ಅನಿವಾರ್ಯತೆ ಏನಿತ್ತು? ಮೇಡಮ್, ಪೆಟ್ರೋಲಿಯಂ ಸಚಿವರಾದಂತ ಹರ್ದೀಪ್ ಸಿಂಗ್ ಪೂರಿ ಅವರ ಹೆಸರು ಎಪ್ಸ್ಟೀನ್ ಫೈಲ್ ನಲ್ಲಿ ಇದೆ.
ಅವ್ರಿಗೆ ಒಟ್ಟು 3-4 ಇಮೇಲ್ ಅವರು ಹೋಗಿ ಭೇಟಿಯಾಗಿದ್ದೀನಿ ಅಂತ ಖುದ್ದು ಅವ್ರ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಪೆಟ್ರೋಲಿಯಂ ಸಚಿವರು ಒಂದು. ನಾವಿಲ್ಲಿ ಬೇರೆ ಚರ್ಚೆಗಳು ನಡೆಯುವಾಗ ಅಲ್ಲಿ ಅಮೆರಿಕನ್ ಕೋರ್ಟ್ ಅಲ್ಲಿ ಕ್ಲಿಂಟನ್, ಹಿಲರಿ ಕ್ಲಿಂಟನ್ ಇವ್ರದೆಲ್ಲ ಏನು ಕೋರ್ಟ್ ನಲ್ಲಿ ವ್ಯಾಜ್ಯಗಳು ನಡೀತಾ ಇದೆ ಎಫ್ಸ್ಟೀನ್ ಫೈಲಿಗೆ ಸಂಬಂಧಪಟ್ಟಿದ್ದು. ಇದು ಇಸ್ರೇಲ್ ಮತ್ತು ಇರಾಕ್ನ ಮಧ್ಯೆ ವಾರ್ ನಡೆಯುವಾಗ ಆ 3 ಕಾಸಿನ ದೊಣ್ಣೆ ನಾಯಕರು ಅಮೆರಿಕ ಬಂದು ಅವ್ರನ್ನೆಲ್ಲ ನಾನು ಯುದ್ಧ ನಿಲ್ಲಿಸ್ತೀನಿ, ಯುದ್ಧ ಮಾಡಿಸ್ತೀನಿ, ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ, ನೋಬೆಲ್ ಅವಾರ್ಡ್ ತಾಳ್ತೀನಿ. ಅದಕ್ಕೂ ತಕ್ಕಂತೆ ಮೋದಿ ಅವರು ಟ್ರಂಪ್ಗೆ ಮಾತಿಗೆ ಕುಣಿಯುವಂತ ಅವಶ್ಯಕತೆ ಇದೆಯಾ? ಮತ್ತೆ 3ನೇ ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, LPG ಸಿಲಿಂಡರ್ಗಳ ಪೂರೈಕೆಯ ವ್ಯತ್ಯಯಕ್ಕೂ ಎಪ್ಸ್ಟೀನ್ ಫೈಲ್ಸ್ಗೂ ಸಂಬಂಧ ಏನು? ದೇಶದ ವಿರೋಧ ಪಕ್ಷದ ನಾಯಕರು ನಿಮ್ಮ ಬಾಯಲ್ಲೇ ಬಂದಂತೆ ದೇಶದ ಶಾಡೋ ಪ್ರೈಮ್ ಮಿನಿಸ್ಟರ್ ಇನ್ ದ ಟೈಮ್ ಆಫ್ ಕ್ರೈಸಿಸ್ ಈಸ್ ಹಿ ನಾಟ್ ಡೂಯಿಂಗ್ ಪಾಲಿಟಿಕ್ಸ್? ಜನರ ಸಮಸ್ಯೆ ಬಗೆಹರಿಸಬೇಕಾದ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರು ರಾಜಕೀಯ ವಿರೋಧ ಪಕ್ಷದ ನಾಯಕರು ಅವರು ಕೇಳುವಂತ ಪ್ರಶ್ನೆಯನ್ನ ಇವತ್ತು ವಿಶ್ವಾದ್ಯಂತ ಏನ್ ಚರ್ಚೆ ಆಗ್ತಾ ಇದೆ ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಸಂಸತ್ತೊಳಗಡೆ ಪ್ರಧಾನಿಯವರೇ ಬರ್ತಾ ಇಲ್ಲ. ಪ್ರಧಾನಿಯವರು ಸಂಸತ್ನಲ್ಲಿ ಭಾಷಣ ಮಾಡಲಿಲ್ಲ, ಅವ್ರಿಗೆ ಉತ್ತರ ಕೊಟ್ಟಿಲ್ಲ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಯಾರಾದ್ರೂ ಆ ಸಂಸತ್ತನ್ನ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಅಂತ ಅದು ನರೇಂದ್ರ ಮೋದಿ ಅವರು. ಇದು ದೇಶಕ್ಕೆ ಉತ್ತರ ಕೊಡ್ಬೇಕಾದ್ರೆ ರಾಹುಲ್ ಗಾಂಧಿ ಅವರಲ್ಲ. ಸಜೆಷನ್ ಸಾವಿರ ಇರ್ಬೋದು, ಸಜೆಷನ್ ಪರಿಹಾರ ಅಲ್ಲ. ಈ ದೇಶದ ಸಮಸ್ಯೆ ಬಂದಾಗ ತಪ್ಪಿಸಿಕೊಂಡು ಕರೆಕ್ಟು. ದರ್ಶನ್ ಸರ್ ಹೇಳಿದ್ದೆಲ್ಲ ಕರೆಕ್ಟು. ಇವತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರು ನಾವು ಸ್ಕ್ರೀನ್ ಅಲ್ಲಿ ಕೂಡ ಗಮನಿಸ್ತಾ ಇದೀವಿ, ಹರ್ದೀಪ್ ಸಿಂಗ್ ಪುರಿ ಅವರು ದೇಶಕ್ಕೆ ಇನ್ಕ್ಲೂಡಿಂಗ್ ವಿರೋಧ ಪಕ್ಷಕ್ಕೆ ಉತ್ತರ ಕೊಡ್ತಾ ಇರುವಾಗ ವಿರೋಧ ಪಕ್ಷದವರು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಪಾಯಿಂಟ್ ನೋಟ್ ಮಾಡ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂಡ್ರು ಅನ್ನೋದನ್ನ ಇಡೀ ದೇಶದ ಜನತೆ ಕೂಡ ಗಮನಿಸಿದೆ. ಆನ್ ದಟ್ ನೋಟ್, ಸುರಭಿ ಅವರೇ, ಜಾಗತಿಕ ಮಟ್ಟದಲ್ಲಿ ಕ್ರೈಸಿಸ್ ಆಗಿರೋ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಸಮಸ್ಯೆ ಆಗ್ತಿರಲಿಲ್ಲ. ಈ ಸಮಸ್ಯೆ ಬರ್ತಿರ್ಲಿಲ್ಲ ಅನ್ಲೆಸ್ ನಮ್ಮ ಪ್ರಧಾನಿ ಕಾಂಪ್ರಮೈಸ್ ಆಗಿಲ್ಲದೆ ಇದ್ದಿದ್ರೆ. ಇದು ದರ್ಶನ್ ಅವರ ಆರೋಪ. ಇವತ್ತು NSUI ನವರು ಪ್ರತಿಭಟನೆ ಮಾಡುವಾಗ ದೇಶದ ಪ್ರಧಾನಿಗಳು ಟ್ರಂಪ್ ಅವರ ಬೂಟ್ ನೆಕ್ಕೋ ಕೆಲಸ ಮಾಡ್ತಿದ್ದಾರೆ. ನಾನು ಈ ದೇಶದ ಪ್ರಜೆಯಾಗಿ ಅಂಥ ಪದವನ್ನು ಪ್ರಧಾನಿಗೆ ಬಳಕೆ ಮಾಡಬಾರ್ದು, ಬಟ್ ವಿರೋಧ ಪಕ್ಷದ ಆರೋಪ ಏನಿದೆ ಅದನ್ನು ತಿಳಿಸೋ ಪ್ರಯತ್ನವಾಗಿ ಈ ಪದವನ್ನು ಬಳಕೆ ಮಾಡ್ತಿದ್ದೀನಿ. NSUI ನವರು ಈ ಆರೋಪ ಮಾಡಿದ್ದಾರೆ. ಹೀಗಾಗಿ ಇವತ್ತು LPG ಸಿಗದೆ ಜನ ಒದ್ದಾಡ್ತಾ ಇದ್ದಾರೆ ಬಿಕಾಸ್ ಮೋದಿ ಇಸ್ ಕಾಂಪ್ರಮೈಸ್ಡ್. ಹೌದಾ? ಕಾಂಗ್ರೆಸ್ ವಕ್ತಾರರು ಶುರು ಮಾಡ್ತಾ ಹೇಳಿದ್ರು ರಾಹುಲ್ ಗಾಂಧಿ ಅವರು ಇವತ್ತು ದೇಶದ ಪ್ರಧಾನಿ ಅಲ್ಲ ಅಂತ. ನೀವು ದೇಶವನ್ನ ಹೇಗೆ ಮಾರಾಟ ಮಾಡ್ತೀರಾ ಆಚೆ ಕಡೆ ಹೋದಾದ ನಂತರ ಅಂತ ನೋಡ್ಕೊಂಡು ಬರ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಯಾವತ್ತೂ ಆಗೋದಿಲ್ಲ ದೇಶದ ಪ್ರಧಾನಿ. ಯಾಕೆಂದ್ರೆ ನೀವು ಬ್ಯಾಟ್ ಮಾಡ್ತಾ ಇರೋದು ದೇಶಕ್ಕೋಸ್ಕರ ಅಲ್ಲ, ಬರೀ ರಾಜಕೀಯ ಮಾಡ್ತಾ ಇದ್ರೆ ಅಷ್ಟೇನೆ. ಒಂದು ವಿರೋಧ ಪಕ್ಷ ಅಂತ ಹೇಳ್ತಿರಲ್ಲ, ಪ್ರತಿಪಕ್ಷ ಅಂತಾನೂ ಒಂದು ಹೆಸರಿದೆ. ಏನು ಅಂದ್ರೆ ದೇಶದಲ್ಲಿ ಇಂತಹ ಒಂದು ಸಮಸ್ಯೆ ನಡೆದ ಸಮಯದಲ್ಲಿ ದೇಶ ಒಟ್ಟಿಗೆ ಫಂಕ್ಷನ್ ಆಗಬೇಕು. ಆದ್ರೆ ರಾಹುಲ್ ಗಾಂಧಿ ಅವರು ಬರೀ ಈ ಬಾರಿ ಮಾತ್ರ ಅಲ್ಲ, ಯಾವುದೇ ಒಂದು ಸಮಯದಲ್ಲಿ ಜಾರ್ಜ್ ಸೋರೋಸ್ ಅವರ ಪ್ಲೇ ಬುಕ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಹೊರತು ದೇಶದ ಪರವಾಗಿ ಬ್ಯಾಟಿಂಗ್ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ಅದೇ ಒಂದು LOP ಮಾಡ್ತಿರುವಂತಹ ಸ್ಟ್ಯಾಂಡ್ ಅನ್ನೇ ಪೂರ್ತಿಯಾದ ಕಾಂಗ್ರೆಸ್ ತಗೊಂಡು ಹೋಗ್ತಾ ಇರುವಂತದ್ದು. ಇವತ್ತು ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದಂತ ಬೇರೆ ಬೇರೆ ವಿಷಯಗಳಲ್ಲಿ ಎಲ್ಲಾ ಒಂದು ಕಮರ್ಷಿಯಲ್ ಇರ್ಬೋದು, ಡೊಮೆಸ್ಟಿಕ್ ಇರ್ಬೋದು, ಎಲ್ಲಾ ಯೂಸರ್ಸ್ಗೂ ಬಹಳ ಮುಖ್ಯವಾದಂತಹ ಪಾಯಿಂಟ್ಸ್. ಅವ್ರು ಏನ್ ಹೇಳಿದ್ದಾರೆ, ನಾವು ಸೆಕ್ಯೂರ್ ಆಗಿದ್ದೀವಿ, ನಮ್ಮ LPG ಕನ್ಸಂಪ್ಷನ್ ಸೆಕ್ಯೂರ್ ಆಗಿದೆ, ಯಾರು ಭಯ ಪಡಬೇಕಾಗಿಲ್ಲ. ಹೈ ಡಿಮಾಂಡ್ ಇರೋದು ಯಾಕೆ ಕಾಸ್ ಆಗಿದೆ ಅಂದ್ರೆ ಆರ್ಟಿಫಿಷಿಯಲ್ ರೀಸನ್ಸ್ ಇಂದ ಕಾಸ್ ಆಗಿರೋದು, ಪ್ಯಾನಿಕ್ ಇಂದ ಕಾಸ್ ಆಗಿರೋದು. ನಾವು ವಿ ಆರ್ ಗುಡ್. ಅದು ಬಿಟ್ಟು ಯಾವ LPG ಸಪ್ಲೈ ಸರ್ ಹೇಳಿದಂಗೆ ಯಾವ ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಡೀಸೆಲ್ ಇರ್ಬೋದು, ಇದೆಲ್ಲಾನು ನಾವು ಡೈವರ್ಸಿಫಿಕೇಶನ್ ಮಾಡ್ಕೊಂಡಿದೀವಿ. ಸಿಂಗಲ್ ಸೋರ್ಸ್ ಬಗ್ಗೆ, ಸಿಂಗಲ್ ಕಂಟ್ರೀಸ್ ಮೇಲೆ ನಮಗೆ ಮುಂದೆ ಇದ್ದಿದ್ದಂತಹ ಒಂದು ರಿಲಯನ್ಸ್ ಅನ್ನ ನಾವು ಜಾಸ್ತಿ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇಂದ ತಗೊಳ್ತಾ ಇರುವಂತಹ ಈ ಒಂದು ನ್ಯಾಚುರಲ್ ಗ್ಯಾಸಸ್ LPG ಇರ್ಬೋದು, ಎಲ್ಲಾನು ಇರ್ಬೋದು. ಇಂತಹ ಒಂದು ಸಮಯ ಆಗಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದಾಲೋಚನೆಯಿಂದ ಮಾತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಹೇಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ನೀವು ಕ್ರೈಸಿಸ್ ಆಗ್ತಿರೋದು ನಿಜ ಅಲ್ವಾ? ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಆತಂಕ ಇರೋದು ನಿಜ ಅಲ್ವಾ? ಹೋಟೆಲ್ಗಳು ಶಟ್ ಡೌನ್ ಆಗ್ತಿರೋದು ನಿಜ ಅಲ್ವಾ? ಆತಂಕ ಇರುವಂತದ್ದನ್ನ, ಆತಂಕವನ್ನ ಕೇಳಿಸ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಸರಿಯಾದ ಸ್ಟೆಪ್ಸ್ ತಗೊಳ್ಳೋದು ಸರ್ಕಾರದ ಜವಾಬ್ದಾರಿ. ಆ ಸ್ಟೆಪ್ಸ್ ಏನ್ ತಗೊಂಡಿದೀವಿ ಅಂತ ಇವತ್ತು ಹರ್ದೀಪ್ ಸಿಂಗ್ ಪುರಿ ಅವರು ಲಿಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಾದಾಗ ಏನ್ ಮಾಡ್ತಾ ಇದ್ರು ಪ್ರತಿಪಕ್ಷದವರು? ಕೂತ್ಕೊಂಡು ನೋಟ್ ಮಾಡ್ಕೋತಾ ಇದ್ರ, ಕೂತ್ಕೊಳ್ಳೋದ್ರ ಕೇಳಿಸ್ಕೊಡ್ತಾ ಇದ್ರ? ಎಲ್ಲರೂ ನನಗೇನೆ ಕೇಳಿಸ್ತಿರ್ಲಿಲ್ಲ. ಎಲ್ಲರಿಗೂ ಆತಂಕ ಇದೆ ತಾನೇ. ಹೋಟೆಲ್ ಮಾಲೀಕರಿಗೆ ಆತಂಕ ಇರ್ಬೋದು, ಬಹಳ ಜನ ಕಮರ್ಷಿಯಲ್ ಡಿಪೆಂಡೆನ್ಸಿ ಇರೋರಿಗೆ ಆತಂಕ ಇರ್ಬೋದು. ಅವ್ರಿಗೆ ಏನ್ ಬೇಕಾಗಿತ್ತು? ಹರ್ದೀಪ್ ಸಿಂಗ್ ಪುರಿ ಮಾತಾಡ್ತಿರೋದನ್ನ ಕೇಳಿಸ್ಕೊಡ್ಬೇಕಿತ್ತು. ಆದ್ರೆ ಕೇಳಿದ್ಯೇನು? ಬೇಡದೇ ಇರೋ ವಿಷಯ, ಲಿಂಕ್ ಮಾಡಕ್ಕಾಗದೇ ಇರುವಂತಹ ವಿಷಯ, ದೇಶವನ್ನು ಕುಗ್ಗುವಂತಹ ವಿಷಯ, ಬರೀ ಯಾವತ್ತೂ ರಾಜಕೀಯ ಮಾಡುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರು ಯಾವತ್ತೂ ಹರ್ದೀಪ್ ಸಿಂಗ್ ಪುರಿ ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ ಗೊತ್ತಾ ಸುರ್ಭಿ ಅವರೇ? ಡೇವನಿಂದ ಏನ್ ಹೇಳ್ತಾ ಬರ್ತಿದ್ದಾರೆ, ನಮ್ಮ ಹತ್ರ ಸ್ಟಾಕ್ ಇದೆ, ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಎಲ್ಲವನ್ನ ನಾವು ಸರ್ಕಾರ ಮ್ಯಾನೇಜ್ ಮಾಡ್ತಿದೀವಿ. ಇದು
ಹೇಳಿಕೆಗಳು, ಬಟ್ ಆನ್ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆಯಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ನಾವು ಕೇಳಿಸ್ಕೊಳ್ತೀವಿ, ಆದ್ರೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಹೋಟೆಲ್ ಶಟ್ ಡೌನ್ ಆಗಿದೆ. ಬಿಸಿಯೂಟ ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಶಾಲೆಯಲ್ಲಿ. ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಯಾಕೆ ಕೇಳಿಸ್ಕೊಳ್ಬೇಕು ಅಂತ ವಿಷಯ ಹೇಳಿದ್ರಲ್ಲ ನೀವು, ಕೇಳಿಸ್ಕೊಳ್ತಾ ಇರೋದು ಒನ್ ವೇ ಸ್ಟ್ರೀಟ್ ಅಲ್ಲ. ಬೇಕಾಗಿರುವಂತಹ ಎಲ್ಲಾ ಮೆಷರ್ಸ್ ಈ ಸರ್ಕಾರ ತಗೊಂಡಿದೆ. ಯಾವ ಆಯಿಲ್ ಪ್ರೊಡ್ಯೂಸಿಂಗ್ ಅಥವಾ ನ್ಯಾಚುರಲ್ ಗ್ಯಾಸ್ ಪ್ರೊಡ್ಯೂಸಿಂಗ್ ಅಥವಾ LPG ಪ್ರೊಡ್ಯೂಸಿಂಗ್ ಕಂಪನೀಸ್ ಇದು ರಿಫೈನರೀಸ್ ಇದೆಯೋ ಅವ್ರದ್ದು ಪ್ರೊಡಕ್ಷನ್ ಕೆಪಾಸಿಟಿನ 28% ಜಾಸ್ತಿ ಮಾಡಿರುವಂತದ್ದು ಇದೇ ಸರ್ಕಾರ. ಯಾವ ಡಿಪೆಂಡೆನ್ಸಿ ಇತ್ತು 45% ಇಂದ ನಾವು 55% ನಾನ್ ಹಾರ್ಮೋನ್ ಸ್ಟ್ರೇಟ್ ಇಂದ ಬರುವಂತಹ ಎಲ್ಲ ಪ್ರಾಡಕ್ಟ್ಸ್ ಅನ್ನು ಇವತ್ತು 70% ಅಷ್ಟು ತಂದಿರುವಂತದ್ದು. ಅಂದ್ರೆ ಸ್ಪಂದಿಸ್ತಾ ಇದೆ ಜನರ ಜೊತೆಗೆ. ಹೌದು, ನಾವಿರುವಂತದ್ದು ಒಂದು ಗ್ಲೋಬಲ್ ಕ್ರೈಸಿಸ್ ಅಲ್ಲಿ ಇವತ್ತು. ಆದ್ರೆ ಆ ಕ್ರೈಸಿಸ್ ಅನ್ನ ಸ್ಟಿಯರ್ ಮಾಡಬೇಕಾಗಿರುವಂತದ್ದು, ಶಿಪ್ ನ ಸ್ಟ್ರೈಟ್ ಆಗಿ ನಿಜವಾಗ್ಲೂ ಆನ್ ವಾಟರ್ ತಗೊಂಡು ಕರ್ಕೊಂಡು ಹೋಗ್ತಾ ಇರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಯಾಕೆ ಕೇಳಿಸ್ಕೊಳ್ಬೇಕು ಅಂದ್ರೆ, ಮತ್ತೆ ಹರ್ದೀಪ್ ಸಿಂಗ್ ಪುರಿ ಅವರು ಬಹಳ ಚೆನ್ನಾಗಿ ಒಂದು ವಿಷಯವನ್ನ ಹೇಳಿದ್ರು ಗಮನಕ್ಕೆ. ಕಾಂಗ್ರೆಸ್ ಅವರಿಗೆ ಕೇಳಿರಲ್ಲ, ಯಾಕೆಂದ್ರೆ ಅಲ್ಲಿ ಅಷ್ಟು ಶಬ್ದ ಇರೋದ್ರಿಂದ. ಆದ್ರೆ PIB ಸ್ಟೇಟ್ಮೆಂಟ್ ಅಲ್ಲಿ ಬಂದಿರುವಂತದ್ದು, ಪ್ರತಿ ಒಂದು ಸ್ಟೇಟಿನ ರಾಜ್ಯದ ಎಲ್ಲ ಚೀಫ್ ಸೆಕ್ರೆಟರೀಸ್ ಜೊತೆಗೂ ಮಾತಾಡ್ಕೊಂಡು ಅವರು ಕೋಆಪರೇಟಿವ್ ಫೆಡರಲಿಸಮ್ ನ ಇಂತಹ ಒಂದು ಕ್ರೈಸಿಸ್ ಟೈಮ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಈ ಸರ್ಕಾರ ಸುಮ್ಮನೆ ನಾವು ಹೇಳೋದನ್ನ ಕೇಳಿಸ್ಕೊಳ್ಳಿ, ನಮ್ಮ ಭರವಸೆನ ಹಂಗೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಿಮ್ಮ ಕಷ್ಟಗಳನ್ನ ನಾವು ಕೇಳಿಸ್ಕೊತಾ ಇದೀವಿ. ಡೊಮೆಸ್ಟಿಕ್ ಸಪ್ಲೈ ಅದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಇವತ್ತು ಹೇಳಿದ್ದಾರೆ. ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಇಂತಹ ಒಂದು ಸಮಯದಲ್ಲಿ ಪ್ರಯೋರಿಟೈಸೇಷನ್ ಮಾಡ್ಕೊಳ್ಬೇಕಾಗದ ಅನಿವಾರ್ಯ ನಮ್ಗೆ ಇದ್ದೇ ಇದೆ. ಹೌದು, ಗ್ಲೋಬಲ್ ಕ್ರೈಸಿಸ್ ಅಲ್ಲಿ ಇದೀವಿ, ವಾರ್ ನಡೀತಾ ಇದೆ. ಆದ್ರೆ ಇಂತಹ ಒಂದು ಶಿಪ್ ನ ಸ್ಟಿಯರ್ ಮಾಡೋಕ್ಕಾಗುವಂತದ್ದು ಇದೇ ಒಂದು ಸರ್ಕಾರ. ಯಾವ ನಾಯಕರು ದೇಶವನ್ನು ಮಾರಾಟ ಮಾಡ್ತಾರಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರಿಗಿರುವ ಅನುಮಾನ ಏನಂತಂದ್ರೆ, ಮೋದಿ ಅವರ ನಿರ್ಧಾರದಿಂದಾಗಿ ಇವತ್ತು ದೇಶದಲ್ಲಿ LPG ಸಿಲಿಂಡರ್ಗಳ ಅಭಾವ ಇದೆ. ಈ ಯುದ್ಧದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ನಿಲುವು ಸರಿ ಇಲ್ಲ ಅಂತ ಹೇಳಿ ನನಗಿರೋ ಅನುಮಾನ ಸರ್. ಒಂದ್ ಕಡೆ ಇರಾನ್ ಕಡೆಯಿಂದ ಬರ್ತಾ ಇರುವ ಸ್ಟೇಟ್ಮೆಂಟ್ ಗಳನ್ನ ಗಮನಿಸಿದ್ರೆ, ಮಿಡಲ್ ಈಸ್ಟ್ ಮ್ಯಾಪ್ ನಲ್ಲಿ ಒಂದು ಇಸ್ರೇಲ್ ಇರಬೇಕು, ಇಲ್ಲ ನಾವಿರಬೇಕು ಅನ್ನೋ ರೀತಿಯಲ್ಲಿದೆ. ಭಾರತ ಹೇಳಿದ್ರೆ ಇರಾನ್ನ ಈ ನಿಲುವು ಬದಲಾಗುತ್ತಾ? ಮತ್ತೊಂದ್ ಕಡೆ ಅಮೆರಿಕ ಅಧ್ಯಕ್ಷರು ಈ ಯುದ್ಧವನ್ನು ನಿಲ್ಲಿಸೋ ಪಾಸಿಬಿಲಿಟೀಸ್ ಎರಡು ಕಡೆ. ಹಾಗಾಗಿ ನಾನು ಇರಾನ್ ಮತ್ತೆ ಅಮೆರಿಕದ ಸ್ಟೇಟ್ಮೆಂಟ್ ನಿಮ್ಮ ಮುಂದೆ ಇಟ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇರಾನು ಒಂದು ಇಸ್ರೇಲ್ ಇರಬೇಕು, ಇಲ್ಲ ನಾವಿರಬೇಕು ಅನ್ನೋ ಹಂತದಲ್ಲಿದೆ. ಭಾರತದ ಮಾತು ಕೇಳಿ ಯುದ್ಧ ನಿಲ್ಲಿಸುತ್ತಾ? ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಒಂದ್ಸತಿ ಹೇಳ್ತಾರೆ, ನಾವಿನ್ನೇನು ಯುದ್ಧ ಮುಗಿಸೇ ಬಿಡ್ತಿದ್ದೀವಿ, ಗೆಲ್ಲೋ ಸ್ಥಿತಿಲಿದ್ದೀವಿ. ವೆರಿ ನೆಕ್ಸ್ಟ್ ಮಿನಿಟ್ ಹೇಳ್ತಾರೆ, ನಾವು ಈಸಿಯಾಗಿ ಇದರಿಂದ ಹಿಂದೆ ಬರೋದಿಲ್ಲ, ವಿ ವಾಂಟ್ ಟು ಪ್ಲೇ ಮೋರ್. ಈ ರೀತಿ ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಪ್ರಧಾನಿ ಮಾತನ್ನು ಕೇಳ್ತಾರಾ? ವಿಚ್ ಸೈಡ್ ಈಸ್ ರೆಡಿ ಟು ಲಿಸನ್ ಟು ಇಂಡಿಯಾ? ಅದು ಗೊತ್ತಾಗ್ಬೇಕು ನಮ್ಮ ವೀಕ್ಷಕರಿಗೆ. ಮೋಹನ್ ಸರ್. ಸ್ಮಿತಾ ಅವರೇ ನಮಸ್ಕಾರ. ನನ್ನ ಕೋ ಪ್ಯಾನಲಿಸ್ಟ್ಗಳಿಲ್ಲ ನಮಸ್ಕಾರ. ಮೋದಿಗೆ ರಾಜತಾಂತ್ರಿಕ ಗೆಲುವು, ದೇಶದಲ್ಲಿ ಗ್ಯಾಸ್ ಟ್ರಬಲ್ ಖತಮ್ ಅಂತ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಲೈನರ್ ಬರ್ತಾ ಇದೆ. ಬೆಳಿಗ್ಗೆ ಅಬ್ಬಾಸ್ ಸಿರ್ಗಾಚಿ S ಜಯಶಂಕರ್ ಜೊತೆ ಮಾತುಕತೆ ಆಗಿದೆ. ಅಬ್ಬಾಸ್ ಸಿರ್ಗಾಚಿ ಅವರು ವಿದೇಶಾಂಗ ಸಚಿವರು ಇರಾನಿನ. ನಮ್ಮ S ಜಯಶಂಕರ್ ಅವರು ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಅವರ ಮಾತಾಡಿದ ಮೇಲೆ ಇವತ್ತು ಸಂಜೆ 2 ಹಡಗುಗಳು ಆಲ್ರೆಡಿ ಅಲ್ಲಿಂದ ಹೊರಟಿದ್ದಾವೆ. ಇನ್ನು 24 ಹಡಗುಗಳು ಅಲ್ಲಿ ನಿಂತಿದ್ದಾವೆ. ರಾಜಕಾರಣ ಮಾಡಲಿಕ್ಕೆ ಮತ್ತು ಬೇರೆ ರಾಜಕೀಯ ಚಟುವಟಿಕೆ ಮಾಡಲಿಕ್ಕೆ ಬೇರೆ ವಿಷಯಗಳಿದ್ದಾವೆ. ಮೊನ್ನೆ ಜಯಶಂಕರ್ ಅವರು ಏನು ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾಗ ಅಪೋಸಿಷನ್ನಿನ ಎಲ್ಲ ಸದಸ್ಯರು ಅವರನ್ನು ಘೇರಾವ್ ಮಾಡಿ ಅವ್ರು ಮಾತಾಡ್ಲಿಕ್ಕೆ ಬಿಡಲಿಲ್ಲ. ಆದರೆ ಅವರು ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದರು. ಇವತ್ತು ಕೂಡ ಸಂಜೆ 4:15 ಬಜೆಟ್ ಬಗ್ಗೆ ಚರ್ಚೆ ನಡೀತಾ ಇದ್ದಾಗ ಓಂ ಬಿರ್ಲಾ ಅವರು ಮಧ್ಯಪ್ರವೇಶಿಸಿ, ಇಲ್ಲ LOP ಅವರು ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಎತ್ತಿದ್ದಾರೆ ರಿಗಾರ್ಡಿಂಗ್ ಮಿಡಲ್ ಈಸ್ಟು, ಅದನ್ನು ನಾನು ಅನುಮತಿ ಕೊಡ್ತೇನೆ ಅಂತ ಹೇಳಿದಾಗ 2 ಸೆಂಟೆನ್ಸ್ ಕರೆಕ್ಟಾಗಿ ಮಾತಾಡಿ 3ನೇ ಸೆಂಟೆನ್ಸ್ ಈ ವೆಂಟ್ ಟು ಅಪಿಸ್ಟಿನ್ ಫೈಲ್. ನೋಡಿ, ಯು ಹ್ಯಾವ್ ಎ ಹಿಡನ್ ಅಜೆಂಡಾ ಟು ಡಿನೈ ದ ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ಗೌರ್ಮೆಂಟ್. You play it politically. When entire country is in crisis, when the entire world is in crisis, at least be with the Indian people, be with the Indian government. This is not the way to play the politics. It's a bloody filthy politics what they were playing. But one thing is sure, ಇವತ್ತು ನಾಳೆವರೆಗೂ ಈ ಏನು ಸ್ಟೇಟ್ ಆಫ್ ಹಾರ್ಮೋನ್ಸ್ ಇದೆಯಲ್ಲ
ಅಲ್ಲಿಂದ ಇಂಡಿಯನ್ ಫ್ಲಾಗ್ ಹಾಕಿ ಹಡಗುಗಳು ಬರ್ತಾವೆ. ಈ ದೇಶದಲ್ಲಿ ಆತಂಕ, ಕಳ್ಳ ಸಂತೆ ಬೆಂಗಳೂರು, ಹುಬ್ಳಿ, ಧಾರವಾಡ, ಗದಗದಲ್ಲಿ ಏನು ಈ ಗ್ಯಾಸ್ ಏಜೆನ್ಸಿಗಳು ಮಾಡ್ತಾ ಇದ್ದಾರೆ, ನಿಮ್ಮ ಚಾನಲ್ದವರು ಕೂಡ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡಿ ಹುಡುಕಿ ಆ ಗುಡೌನ್ನಲ್ಲಿ ಇದ್ದಿದ್ದ ಕಾಮರ್ಷಿಯಲ್ ಸಿಲಿಂಡರ್ಸು ಮತ್ತು ಡೊಮೆಸ್ಟಿಕ್ ಸಿಲಿಂಡರ್ಸ್ ಹುಡುಕಿದ್ದಾರೆ. ಏನೂ ಆತಂಕದ ಅವಶ್ಯಕತೆ ಇಲ್ಲ ಮೇಡಮ್. ಗ್ಯಾಸ್ ಈಸ್ ಸಚ್ ಎ ಸಬ್ಜೆಕ್ಟ್ ವಿಚ್ ಕೆನಾಟ್ ಬಿ ಸ್ಟೋರ್ಡ್. ಇದು ರಿಫೈನರಿ ಆದ್ಕೊಳ್ಳಿ ಇಮಿಡಿಯೇಟ್ ಆಗಿ ಅದು ಸಪ್ಲೈ ಚೈನ್ನಲ್ಲಿ ಕಳಿಸ್ಬೇಕಾಗ್ತದೆ. ದಟ್ ಇಸ್ ಎ ಸಪ್ರೇಟ್ ಸಬ್ಜೆಕ್ಟ್ ಟು ಡಿಸ್ಕಸ್ ದ್ಯಾಟ್. ಬಟ್ ಆ್ಯಸ್ ಆನ್ ಡೇಟ್ ಇರಾನ್ ಏನು ಮಾಡ್ತಾ ಇದೆ, ಇಸ್ರೇಲ್ ಏನು ಮಾಡ್ತಾ ಇದೆ, ಆಮೇಲೆ ಭಂಡ ಟ್ರಂಪ್ ಏನು ಮಾಡ್ತಾ ಇದ್ದೇನಲ್ಲ, ಇದನ್ನು ಎಲ್ಲ ಸೇರಿಸಿ ನೋಡಿದರೆ ದೇಶ ಆತಂಕಕ್ಕೆ ಹೊಂಟಿದೆ. ಆದರೆ ಇವತ್ತು ಸ್ಟೇಟ್ಮೆಂಟ್ ಬರಬೇಕಾಗಿತ್ತು ಇರಾನಿನ 3ನೇ ಖಮೇನಿ ಅವ್ರದ್ದು. ಈಗ ಚಾನೆಲ್ನಲ್ಲಿ ಲೈವ್ ಇರೋದ್ರಿಂದ ನಾನು ನೋಡ್ಲಿಕ್ಕಾಗಿಲ್ಲ. ನೀವೇನಾದ್ರೂ ಅದನ್ನ ಬಗ್ಗೆ ಸ್ವಲ್ಪ ಹೇಳಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ನೆಟ್ಟುಸುರು ಬಿಟ್ಟಂಗೆ ಆಗ್ತದೆ. ಯಾಕಂದ್ರೆ ಇವತ್ತು ಕರ್ನಲ್ ಜೋನ್ಸ್ ಅಂತ ಹೇಳಿ ಅಮೆರಿಕದ ಒಬ್ಬ ಪ್ರತಿಷ್ಠಿತ ಡಿಫೆನ್ಸ್ ಅನಾಲಿಸ್ಟ್ ಅವ್ರು ಹೇಳಿದ್ದಾರೆ, ನರೇಂದ್ರ ಮೋದಿ ಈಸ್ ದ ಓನ್ಲಿ ಆಪ್ಷನ್ ಲೆಫ್ಟ್ ನೌ ವೇರ್ ಇರಾನ್ is hearing to Narendra Modi, Israel is hearing to Narendra Modi, so is Trump is hearing to Narendra Modi. Because Trump has lifted his hands now. ಅವನು ಏನು ಭಂಡತನ ತೋರಿಸ್ಲಿಕ್ಕೆ ಹೋಗಿದ್ದ, ಮತ್ತೆ ಪ್ರಶ್ನೆ ಕೇಳ್ತಾರೆ ಸರ್. ಚಿತಾಲೆ ಸರ್, ನಿಮ್ಗೆ ಪ್ರಶ್ನೆ ಕೇಳ್ತಾರಾಗ ಈಗ ಅಮೆರಿಕದಲ್ಲಿರತಕ್ಕಂತ ಡಿಫೆನ್ಸ್ ಎಕ್ಸ್ಪರ್ಟ್ ಗಳೇ ಹೇಳ್ತಿರುವಾಗ, ಚಿತಾಲೆ ಸರ್, ನರೇಂದ್ರ ಮೋದಿ ಒಬ್ರು ಕೈಲಿ ಸಾಧ್ಯ ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಅಭಿಪ್ರಾಯ ಬರ್ತಾ ಇರುವಾಗ ಮೋದಿ ಅವರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆ ಮಾತುಕತೆಗೆ ಮುಂದಾಗ್ತಿಲ್ಲ, ಯಾಕೆ ಯುದ್ಧ ನಿಲ್ಸ್ಲಿಕ್ಕೆ ಮುಂದಾಗ್ತಿಲ್ಲ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅನಿಸ್ತದೆ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ನಲ್ಲಿ ನಾವು ಟೈರ್ 2 ಕಂಟ್ರಿ ಇದಾವೆ. ಟೈರ್ 1 ಕಂಟ್ರಿ ಚೈನಾ. ಕನೆಕ್ಷನ್ ಸರಿ ಮಾಡಿ ಕ್ವಿಕ್ಲಿ. ನಾನು ಅಷ್ಟೊತ್ತಿಗೆ ನಾಗೇಂದ್ರ ಸರ್ ಜೆಡಿಎಸ್ ಹೋಗ್ತಾ ಇರೋದು ಒಂದು ರಿಯಾಕ್ಷನ್ ತಗೊಂಡ್ ಬರ್ತೀನಿ. ಸರ್, ನಿಮ್ ರಿಯಾಕ್ಷನ್ ತಗೊಳಕ್ ಮುಂಚೆ ಇವತ್ತು ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಅವರು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸುತ್ತ ಹಾಕಿದ್ರು ಸರ್. ಅಂದ್ರೆ ಇಷ್ಟ ದಿನ ನಾವು ಏನು ಹೋಟೆಲ್ಗಳಿಗೆ ಸಪ್ಲೈ ಆಗ್ತಿದ್ದ ಗ್ಯಾಸ್ನಿಂದಾಗಿ ಹೋಟೆಲ್ನವ್ರಿಗೆ ಮಾತ್ರ ತೊಂದರೆ ಆಗ್ತಿದೆ ಅಂತಿದ್ವಿ. ಈಗ ಕೈಗಾರಿಕಾ ಸೆಕ್ಟರ್ಗೂ ಕೂಡ ತೊಂದರೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿ. ಹಾಗಾಗಿ ಪೀಣ್ಯ ಕೈಗಾರಿಕಾ ವಲಯದ ಸಂಘ ಅದೇನೋ ಅಸೋಸಿಯೇಷನ್ ಅಧ್ಯಕ್ಷರನ್ನು ಮಾತನಾಡಿಸಿದ್ದಾರೆ. ಆ ಹೇಳಿಕೆಯನ್ನು ಗಮನಿಸಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ದಾನಪ್ಪ ಅವ್ರ ಹೆಸರು, ಇಫ್ ಐ ಆಮ್ ನಾಟ್ ರಾಂಗ್, ಅವರ ಹೇಳಿಕೆ. ಯಾವುದೇ ಇಂಡಸ್ಟ್ರಿಗೆ ಗ್ಯಾಸು ಅವಶ್ಯಕತೆ ಇದೆ. ಇವನ್ ಯಾವುದೇ ಒಂದು ರಾ ಮೆಟೀರಿಯಲ್ ಕಟಿಂಗ್ ಮಾಡುವಾಗ, ಲೇಸರ್ ಕಟಿಂಗು, COT ವೆಲ್ಡಿಂಗಿಗೆ ಗ್ಯಾಸ್ ಭಾಳ ಅತ್ಯವಶ್ಯಕ. ಗ್ಯಾಸ್ ಇಲ್ಲದೇ ಒಂದು ಯಾವುದೇ ಒಂದು ಕೈಗಾರಿಕೆಗಳು, ಸಾಕಷ್ಟು ಕೈಗಾರಿಕೆಗಳು ಗ್ಯಾಸ್ ಇಲ್ಲದೇ ಕೈಗಾರಿಕೆಗಳೇ ನಡೆಸೋಕ್ಕಾಗಲ್ಲ. ಬಟ್ ಇತ್ತೀಚೆಗೆ ಏನು ನಿನ್ನೆ ನಮ್ಮ ಒಂದು ಕೈಗಾರಿಕೋದ್ಯಮಿಗಳ ಜೊತೆ ನಾವು ಒಂದು ಮೀಟಿಂಗ್ ಮಾಡಿದಾಗ ಅವರು ಕೂಡ ಸಾಕಷ್ಟು ಸಮಸ್ಯೆಯನ್ನು ನಮ್ಮಲ್ಲಿ ಬಂದು ಹೇಳಿದರು. ಏನು ಸಮಸ್ಯೆ ಅಂದರೆ, ಇತ್ತೀಚೆಗೆ ಅವರು ಒಂದು ಇಂಡಿಯನ್ ಗ್ಯಾಸ್ ಏನಿದೆ ಅಲ್ಲಿಂದ ಒಂದು ಏಜೆನ್ಸಿಯವರು ಇವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾರಂತೆ. ನೆಕ್ಸ್ಟ್ ಬರೋ ಸೋಮವಾರದಿಂದ ನಿಮಗೆ ಗ್ಯಾಸ್ ನಾವು ಸಪ್ಲೈ ಮಾಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನಾದ್ರು ಅಷ್ಟು ವ್ಯತ್ಯಯ ಆಗ್ಬಿಡ್ತು ಅಂದರೆ ಎಲ್ಲ ಕೈಗಾರಿಕೆಗಳಿಗೆ ಇದ್ರ ಪರಿಣಾಮ ಬೀಳುತ್ತೆ ಮಾಡ್ತಾ ಇದ್ದೀವಿ ಅಂತ. ನಾವು ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು ಸ್ಕೇರ್ಸಿಟಿ ಇಲ್ಲ. ಇಂಡಸ್ಟ್ರಿ ಗ್ಯಾಸ್ ಆಗಲಿ, ಡೊಮೆಸ್ಟಿಕ್ ಆಗಲಿ, ಕಮರ್ಷಿಯಲ್. ನಮ್ಮ ಕರ್ನಾಟಕದಲ್ಲೇ ಯಾಕೆ ಬಂತು ಅನ್ನೋದು ಒಂದು. ಇತ್ತೀಚೆಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏನು ಪೆಟ್ರೋಲಿಯಂ ಮಿನಿಸ್ಟ್ರು ವೆರಿ ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇದೆ, ಯಾವುದೇ ಕಾರಣಕ್ಕೂ ಸ್ಕೇರ್ಸಿಟಿ ಆಗಲ್ಲ. ಒಂದು ಎಸ್ಮಾ ಜಾರಿ ಆದರೂ ಕೂಡ ನಾವು ಗ್ಯಾಸ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ಅವರಿಗೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಇದೇ ಹೇಳಿದ್ದು, ನೀವು ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕಿಂತ ಏನು ಮೇನ್ ಏಜೆನ್ಸಿಗಳು ಇದ್ದಾರಲ್ಲ, ಇಂಡಿಯನ್ ಆಗಲಿ, BP ಆಗಲಿ, SV ಆಗಲಿ, ಅವ್ರಿಗೆ ಯಾಕೆ ಅವ್ರ ಹತ್ರ ಸ್ಟಾಕ್ ಇದೆಯಾ ಇಲ್ಲ ಅದನ್ನ ಏನಾದ್ರು ಬೇರೆ ಕಡೆ ಇಲ್ಲಿ ಇಂಡಸ್ಟ್ರಿಗಳಿಗೆ ಯಾಕೆ ಗ್ಯಾಸ್ ಸಪ್ಲೈ ಬೇಕು ಅನ್ನೋದನ್ನ ವಿವರಿಸ್ತಾ ಬಹಳ ಇಂಟ್ರೆಸ್ಟಿಂಗ್ ಒಂದು ವಿಚಾರ ಹೇಳಿದ್ರು ಸರ್ ಅವರು. ಅವ್ರ ಅಬ್ಸರ್ವೇಷನ್ ಇದು. ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಸಮಸ್ಯೆ ಕಾಣದೇ ಇರುವಾಗ ನಮ್ಮ ರಾಜ್ಯದಲ್ಲಿ ಮಾತ್ರ ಇಷ್ಟು ಸಮಸ್ಯೆ ಇಷ್ಟು ಬೇಗ ಶುರುವಾಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ಅವ್ರ ಅನುಮಾನ. ನೋಡಿ, ಮುಖ್ಯವಾಗಿ ಇವತ್ತು ಏನು ಮಧ್ಯಪ್ರದೇಶದಲ್ಲಿ ಯುದ್ಧ ಶುರುವಾಗಿರ್ತಕ್ಕಂಥದ್ದು ಅದು ಅನ್ಎಕ್ಸ್ಪೆಕ್ಟೆಡ್, ಯಾರು ಕೂಡ ಊಹಿಸಿದಂಥದ್ದು. ಅದರಿಂದ ಏನು ನಾವು ಗಲ್ಫ್ ಕಂಟ್ರೀಸ್ ಜೊತೆ ನಮಗೆ ಏನು ಒಂದು ಒಡಂಬಡಿಕೆಗಳನ್ನ ಇಟ್ಕೊಂಡಿದ್ದೀವಿ, ಅದು ಕೂಡ ಆಕಸ್ಮಿಕವಾಗಿ ಗಲ್ಫ್ ಕಂಟ್ರೀಸ್ ಮೇಲೆ ಏನು ಯುದ್ಧ ಅವರು ಇರಾನ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ಕೆಲವು ವಿಚಾರಗಳಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಮೊದಲನೇದಾಗಿ ತಾವು ಈಗ ಏನು ಇಂಡಸ್ಟ್ರಿಯವರ ವಿಷಯದಿಂದ ತಗೊಳ್ಳೋದಾದರೆ ಫಸ್ಟ್ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಲೋಕಲಲ್ಲಿ ಈ ವಿಷಯ ಯಾಕೆ ಇಲ್ಲಿ ಕರ್ನಾಟಕದಲ್ಲೇ ಉಲ್ಬಣ ಆಗಿದೆ ಅಂತಕ್ಕಂಥದ್ದು. ಮೇಡಮ್, ಮೊದಲನೇದಾಗಿ ಇವತ್ತಿನ ಪರಿಸ್ಥಿತಿಲಿ
ನಾನೊಂದು ಪ್ರಾದೇಶಿಕ ಪಕ್ಷವಾಗಿ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಯಾವುದೇ ಪಕ್ಷ ಇರಲಿ ಭಾರತದಲ್ಲಿ ಇಂಥ ಒಂದು ಸಂದರ್ಭಗಳು ಬಂದಾಗ ನಾವು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ದೇಶದ ಸಮಸ್ಯೆಗಳಿಗೆ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ನಾವು ಮುಂದೋಗ್ತಕ್ಕಂಥದ್ದು ಇವತ್ತು ಎಷ್ಟು ನಮ್ಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವು ವಿಶ್ವಕ್ಕೆ ತೋರಿಸ್ಬೇಕಾಗಿತ್ತು. ಆ ಒಂದು ವಿಚಾರದಲ್ಲಿ ಕೆಲವು ನಮ್ಮಲ್ಲೇ ಇರ್ತಕ್ಕಂಥವ್ರು ಎಲ್ಲೋ ಪಕ್ಕದ ಮನೇಲಿ ಬೆಂಕಿ ಬಿದ್ದಿದ್ರೆ ಅದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕೆ ಕೆಲವು ಜನ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ನಂಬರ್ 1. ನಂಬರ್ 2, ಮಾನ್ಯ ಕಾಂಗ್ರೆಸ್ ವಕ್ತಾರನ ಒಂದು ವಿಷಯದಲ್ಲಿ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಅವರು ಏನಂತಿದ್ರು, ಭಾರತ ದೇಶ ತನ್ನದೇ ಅಂತ ವಿಶ್ವಮಟ್ಟದಲ್ಲಿ ಒಂದೇ ಸ್ಥಾನಮಾನ ಹೊಂದಿದೆ, ಒಳ್ಳೆ 4ನೇ ಸ್ಥಾನದಲ್ಲಿ ಆರ್ಥಿಕತೆ, ಇವೆಲ್ಲ ಕೂಡ ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅವರ ರಾಷ್ಟ್ರೀಯ ನಾಯಕರುಗಳಿಗೇನೆ ಆ ಒಂದು ಗಮನ ಇಲ್ವೇನೋ ಪಾಪ. ಹೌದು ಮೇಡಮ್, ನೋಡಿ ಪಾಪ ಅವರು ವಕ್ತಾರರಿಗಿರ್ತಕ್ಕಂಥ ಒಂದು ಅನುಭವ ಮೋಸ್ಟ್ಲಿ ಅವ್ರು ರಾಷ್ಟ್ರೀಯ ನಾಯಕರಿಗೆಲ್ಲೋ ಕಾಣಿಸಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದೆ. ಮತ್ತೊಂದು ಅವ್ರು ಹೇಳ್ತಾ ಇದ್ರು, ಪಾಪ ಟ್ರಂಪ್ ಅವರು ಪದೇ ಹೇಳ್ತಾ ಇದ್ರು ನಾನೇ ಯುದ್ಧ ನಿಲ್ಲಿಸಿದ್ದು ಅಂತೇಳಿ. ಮೋದಿ ಅವರು ವಿಶ್ವಮಟ್ಟದಲ್ಲಿ ಟೂರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸಣ್ಣದಾಗಿ ನೀವು ರಾಜ್ಯದಲ್ಲೂ ತಗೊಳ್ಳಿ. ಹಾಗಾದರೆ ಎಷ್ಟು ನೀವು ನಿಮ್ಮ ನಾಯಕರುಗಳು ಕಾಳಜಿ ವಹಿಸಿ ಫಾರಿನಲ್ಲಿ ಕೂತಿಲ್ಲ ನಿಮ್ಮವರೆಲ್ಲ ಹೋಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದ ಬಗ್ಗೆ ಎಷ್ಟು ಗಮನ ತಗೊಂಡ್ರೆ? ಹೇಗಾದರೆ ನೋಡಿ, ಅವರು ಕೇವಲ ಬರೀ ಟೂರ್ ಮಾಡ್ತಿದ್ದಾರೆ ಅಂದ್ಕೊಳ್ಳೇ ಎಲ್ಲೋ ಅವರ ಮೋಜು ಮಸ್ತಿಗೋಸ್ಕರ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಈ ಒಂದು ಸಮಸ್ಯೆ ಉಲ್ಬಣ ಆದಂಥ ಸಂದರ್ಭದಲ್ಲಿ ಸರಿಸುಮಾರು 28% ಮತ್ತು ಉತ್ಪಾದನೆ ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥದ್ದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ ನಾವು ಅಂತಕ್ಕಂಥದ್ದು. ಒಂದು ಒಳ್ಳೆಯ ಸುದ್ದಿ ಅಂತಂದರೆ ಮೇಡಮ್, ಶಿನ್ಲಾಂಗ್ ಅಂತಕ್ಕಂಥದ್ದು ಒಂದು US ಹಡಗು, ಮೋಸ್ಟ್ಲಿ ಅದು ಸೌದಿಯಿಂದ ಬಂದಿರತಕ್ಕಂಥ ನೈಬೀರಿಯಾದು, ಇವತ್ತು ಬಾಂಬೆಗೆ ತಲುಪಿದೆ. ಈಗ ಬಂದಿರತಕ್ಕಂಥ ಒಂದು ಸಮಾಚಾರದ ಪ್ರಕಾರ ಬಾಂಬೆಗೆ ತಲುಪಿದೆ. ಸರಿಸುಮಾರು 1,35,000 ಮೆಟ್ರಿಕ್ ಟನ್ ಅಷ್ಟು ಮೆಟ್ರಿಕ್ ಟನ್ ಅದಷ್ಟು ಇದನ್ನು ತಗೊಂಬಂದಿದೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತಂದರೆ, ಕಾಳಸಂತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಕೆಲವು ಏಜೆನ್ಸಿಗಳು ಬೇಕು ಅಂತಲೇ ಅವ್ರದ್ದೇ ಆದಂಥ ಕೆಲವು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಒಂದು ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಏನು ಅಂತಂದರೆ, ಯಾಕೆ ಕರ್ನಾಟಕದಲ್ಲೇ ಉಳ್ಬಣ ಆಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟು ಎಲ್ಲೋ ಒಂದು ರೀತಿ ಕೇಂದ್ರ ಸರ್ಕಾರದ ಮೇಲೆ ಅವರು ಯಾವುದೇ ಕಾರಣಕ್ಕೂ ಕೂಡ ಗೂಬೆ ಕೂರ್ಸೋಕ್ಕಾಗೋದಿಲ್ಲ. ಅವ್ರ ಕೈಯಲ್ಲಿ ಬೇರೆ ವಿಚಾರಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಡ್ಕೊತಾ ಇರ್ತಕ್ಕಂಥ ವಿಶ್ವಮಟ್ಟದಲ್ಲಿ ಅವರ ರಾಜತಾಂತ್ರಿಕ ವಿಚಾರಗಳನ್ನ ನೋಡೋದಾದರೆ ನಾವು ಎಲ್ಲ ಕಡೆನೂ ಚೆನ್ನಾಗಿದ್ದೀವಿ. ಉದಾಹರಣೆಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ನಮ್ಮ ಕೇರಳದಲ್ಲಿ ಒಂದು ಅವ್ರದ್ದು ಯುದ್ಧದ ಹಡಗು ಇದಕ್ಕೆ ಬಂದಿತ್ತು, ಯಾವುದು ತಾಲೀಮಿಗೋಸ್ಕರ ಬಂದಂಥ ಸಂದರ್ಭದಲ್ಲಿ, ಹೌದು ಶ್ರೀಲಂಕಾ ಬಾರ್ಡ್ರಲ್ಲಿ ನಾವೀಗ ಕೇರಳದಲ್ಲಿ ಅವರಿಗೆ ಆಶ್ರಯ ಕೊಟ್ಟಿದ್ದೀವಿ. ನಾವು ಆಶ್ರಯ ಕೊಟ್ಟಿದ್ದೀವಿ. ಹಾಗಾದ್ರೆ ನಮಗೂ ಅವ್ರ ಜೊತೆಯಲ್ಲಿ ನಮ್ಮದೇ ಅಂತ ಅವ್ರದ್ದು ಸಮಸ್ಯೆಗಳು ನಾವು ಕೈ ಜೋಡಿಸಿದ್ದೀವಿ ಅಂತಕ್ಕಂಥದ್ದು ಸ್ಪಷ್ಟತೆ. ಸಮಯ ಅಲ್ಲ ಅಂತ ಹೇಳ್ತಿದ್ದೀರಿ, ದೇಶದಲ್ಲಿ ಒಗ್ಗಟ್ಟಿನ ನಿರ್ಧಾರಕ್ಕೆ ಬರೋ ಸಮಯ ಇದು, ಒಗ್ಗಟ್ಟಿಗೆ ಬರ್ತಕ್ಕಂಥ ನಿರ್ಧಾರ ಸಮಯ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಳಸಂತೆಯಲ್ಲಿ ಪ್ರತಿಯೊಂದು ಪಕ್ಷ ಯಾವುದೇ ನಾಯಕರುಗಳಾಗಿರ್ಬೋದು ಮುಖಂಡರುಗಳಾಗಿರ್ಬೋದು ಈ ಕಾಳಸಂತೆ ಕೋರರು ಯಾರಿದ್ದಾರೆ ಅವ್ರ ಮೇಲೆ ನಿಗಾ ಇಡಬೇಕಾಗ್ತದೆ. ಇವರು ಕೃತಿಕವಾಗಿ ಇದನ್ನ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಸರಿಸುಮಾರು ಇನ್ನೂ 60 ದಿನಗಳಿಗಾಗುವಷ್ಟಕ್ಕಂಥ ಒಂದು ದಾಸ್ತಾನು ನಮ್ಮಲ್ಲಿ ಇದೆ ಅಂತಕ್ಕಂಥ ಪದೇ ಹೇಳ್ತಾ ಇದ್ರು ಕೂಡ ಎಕ್ಸ್ಪರ್ಟ್ ಇಂದಾನೆ ತಿಳ್ಕೊಳ್ಳೋಣ. ಹಾಗೆ ಸರ್, ಚಿತಾಲೆ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಇನ್ಫ್ಯಾಕ್ಟ್ LPGನ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಕೂಡ ಅಧಿಕ ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ರೀತಿಯಲ್ಲಿ ಆಗೋದಿಲ್ಲ. ಬಟ್ ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇದ್ದ ಮಾಹಿತಿ ಏನು, ನಮ್ಮ ಹತ್ರ ಎನಾಫ್ ಸ್ಟಾಕ್ ಇದೆ, ನಮ್ಗೇನು ಆತಂಕ ಇಲ್ಲ. ಬಟ್ ಕ್ರೈಸಿಸ್ ಹಾಗಾದ್ರೆ ಬಂದಿದ್ದು ಯಾಕೆ ಅಂತ ಹೇಳಿ, ಇಲ್ಲಿ ಮೇನ್ ಕ್ರೈಸಿಸ್ ಬರ್ತಾ ಇರೋದು LPG ಕ್ರೈಸಿಸ್. LPG ಸ್ಟೋರೇಜ್ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ. ಎಲ್ಲಿದೆ ಅಂದ್ರೆ 2 ಕಡೆ ಇದೆ, ಒಂದು ಮಂಗಳೂರಲ್ಲಿದೆ, ಇನ್ನೊಂದು ವಿಶಾಖಪಟ್ಟಣಮಲ್ಲಿದೆ. ಅದು ಏನಂದ್ರೆ ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ದಿ ರಾಕಿ ಏರಿಯಾ, ಅಂದ್ರೆ ರಾಕಿ ಗುಹೆ ತರ ಇರಬೇಕು. ಕಲ್ಲುಗಳು ಭಾಳ ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಸಿಫಿಕೇಶನ್. ಅದು 90 ಮೀಟರ್ಸ್ ಡೌನ್ ಅಲ್ಲಿ 10 ಕಿಲೋಮೀಟರ್ ಒಳಗೆ ತನಕ ಹೋಗುತ್ತದು. ಇಟ್ಸ್ ಲೈಕ್ ಎ 10 ಫ್ಲೋರ್ ಬಿಲ್ಡಿಂಗ್ ತನಕ ತರ ಇರುತ್ತದು. ಅದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಸೊ ಈ 2 ಸ್ಟೋರೇಜ್ ದೇ ಹ್ಯಾವ್ ಫೌಂಡ್ ಇಟ್ ಇನ್ ವಿಶಾಖಪಟ್ಟಣಂ ಆ್ಯಂಡ್ ಮಂಗಳೂರು. ಅದು ಯಾವಾಗ ವಾಜಪೇಯಿ ಪೀರಿಯಡ್ ಅಲ್ಲಿ 88 ಅಲ್ಲಿ ಅದು ಮಾಡಿದ್ದು, 88 to 90 ಆ ಸ್ಟೋರೇಜ್ ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ರು. ಅದಾದಮೇಲೆ ಸಾಲ್ಟಲ್ಲಿ ಮಾಡ್ಬೋದು, ಸಾಲ್ಟ್ ಕ್ಯಾವರ್ನ್ ಅಂತ, ಅಂದರೆ ದಟ್ ಈಸ್ ಆಲ್ಸೋ ಲೈಕ್ ಎ ಸಾಲ್ಟ್ ಗುಹೆ ಥರನೇ. ಅದರಲ್ಲಿ ಸ್ಟೋರೇಜ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಲೀಕೇಜಸ್ ಬರಲ್ಲ, ಪ್ಲಸ್ ನಿಮ್ಗೆ ಹೀಟ್ ಆಗಲ್ಲ. ಸೊ ಅದನ್ನು ಆರ್ಟಿಫಿಷಿಯಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಇಂಜಿನಿಯರಿಂಗ್ ಕೌನ್ಸಿಲ್ ಆಫ್ ಇಂಡಿಯಾಗೇನೋ ಕೊಟ್ಟಿದ್ದಾರೆ ಅವರು ಅದನ್ನು ಮಾಡೋಕ್ಕೆ. ದಟ್ ಹ್ಯಾಸ್ ಟು ಬಿ
ಅದು ಆ ಕಡೆ ಅವರು ಯೋಚನೆ ಮಾಡಬೇಕಾಯಿತು, ಅದನ್ನ ಡೆವಲಪ್ ಮಾಡಬೇಕಾಗಿತ್ತು. ಅದು ಬಿಟ್ಟು LNGಗೆ ಏನು ತೊಂದರೆ ಇಲ್ಲ, ಕ್ರೂಡ್ ಆಯಿಲಿಗೆ ನಮಗೆ ತೊಂದರೆ ಇಲ್ಲ. ಪ್ರಾಬಬ್ಲಿ ಇಂಡಸ್ಟ್ರಿಯಲ್ಲಿ ಇವತ್ತು ತೊಂದರೆ ಆಗಿರೋದು LPG, ಬಿಕಾಸ್ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇಸ್ ಯೂಸ್ ಫಾರ್ ಕಟಿಂಗ್ ದಿ ಮೆಟೀರಿಯಲ್ಸ್, ಫುಡ್ ಪ್ರೊಸೆಸಿಂಗ್ ಯೂಸ್ ಮಾಡ್ತಾರೆ. ಬೇರೆ ಮೀಥೇನ್ ಗ್ಯಾಸ್ ಆಗಲಿ ಇದಾಗಲಿ ಅದು ಪ್ರಾಬ್ಲಮ್ ಆಗಿಲ್ಲ ನನ್ನ ಪ್ರಕಾರ. ಸೊ LPG ಇಸ್ ಎ ಪ್ರಾಬ್ಲಮ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ. ಇದರ ಜೊತೆಗೇನೆ ಟು ಆಡ್ ಟು ದಿಸ್, ನನ್ನ ಮಾಹಿತಿ ಸಿಕ್ಕ ಪ್ರಕಾರ IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಗಳು ಕೂಡ ಮಾತುಕತೆಯನ್ನ ನಡೆಸಿ ಕ್ರೈಸಿಸ್ ಮೊಮೆಂಟ್ ಅಲ್ಲಿ ಸ್ಟಾಕ್ ಇರ್ತಕ್ಕಂಥ 400 ಬಿಲಿಯನ್ ಬ್ಯಾರೆಲ್ನಷ್ಟು ಕ್ರೂಡ್ ಆಯಿಲ್ ನ ಬಿಡುಗಡೆ ಮಾಡಬೇಕು. ವಿಲ್ ದಿಸ್ ಲೆಸನ್ ದ ಬರ್ಡನ್ ಆನ್ ಇಂಡಿಯಾ? ಇಂಡಿಯಾಕ್ಕೆ ತಲುಪುತ್ತೆ? ಯಾಕಂದ್ರೆ ಈ 32 ದೇಶಗಳ ಮೆಂಬರ್ಸ್ ಏನಿದ್ದಾರೆ ಅದ್ರಲ್ಲಿ ಇಂಡಿಯಾ ಇಲ್ಲ ಅನ್ನೋ ಮಾಹಿತಿ ಇದೆ. ಇಲ್ಲ, ದಿಸ್ ಇಸ್ ಗ್ಲೋಬಲಿ ಸಿ ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಕನ್ಸ್ಯೂಮರ್. ಅಂದ್ರೆ ಥರ್ಡ್ USA, ಚೈನಾ ಬಿಟ್ರೆ ಇಂಡಿಯಾನೇ ಲಾರ್ಜೆಸ್ಟ್ ಕನ್ಸ್ಯೂಮರ್. ಸೊ ದೇ ಕೆನಾಟ್ ನೆಗ್ಲೆಕ್ಟ್ ಇಂಡಿಯಾ ಆ್ಯಂಡ್ ಡೂ ಫಾರ್ 32 ಕಂಟ್ರೀಸ್. ಯಾಕಂದ್ರೆ ಇಂಡಿಯಾ ಎಲ್ಲ ಕನ್ಸ್ಯೂಮ್ ಮಾಡ್ಕೊಳಕ್ ಶುರು ಮಾಡಿದ್ರೆ ಒಂದು ಕಂಟ್ರಿಲಿ ಜಾಸ್ತಿ ಚೈನಾ ಅವ್ರ ಇಂಡಿಯಾ ಏನಾರು ಅಬ್ನಾರ್ಮಲ್ ಕನ್ಸಂಪ್ಷನ್ ಆದ್ರೆ ಗ್ಲೋಬಲಿ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅದರಿಂದ ಎಲ್ಲ ಕಂಟ್ರೀಸ್ಗಳಿಗೂ ದೇ ವಿಲ್ ಸಿ ದಟ್ ಕ್ರೂಡ್ ಆಯಿಲ್ ವಾಟ್ ದ ಕಂಟ್ರಿ ನೀಡ್ಸ್ ಅಷ್ಟು ಸಫಿಷಿಯಂಟ್ ಆಗಿ ಹೋಗಿ ಈ ತರ ಇನ್ಫ್ಲೇಷನ್, ಬ್ಲ್ಯಾಕ್ ಮಾರ್ಕೆಟಿಂಗು ಏನೋ ಆಗದಿರಂಗೆ ನೋಡ್ಕೋತಾರೆ. ಅರ್ಥ ಆಯ್ತಾ? ದಿಸ್ ಇಸ್ ದಿ ಇದು ದಟ್ಸ್ ವೈ ದೇ ಹ್ಯಾವ್ ಟೇಕನ್ ಎ ಡಿಸಿಷನ್ ಆಫ್ ರಿಲೀಸಿಂಗ್ ಆಲ್ ದ ಎಲ್ಲರಿಗೂ. ರಷ್ಯಾಗೂ ಹೇಳಿದ್ದಾರೆ, ಅಮೆರಿಕಾ ಹತ್ರನೂ ಇದೆ, ಜಪಾನ್ ಹತ್ರನೂ ಇದೆ. ಜಪಾನ್ ಹತ್ರ 355 ಡೇಸ್ಗೆ ಆಗೋಷ್ಟು ಕ್ರೂಡ್ ಆಯಿಲ್ ಇದೆ, ನಮ್ಮ ಹತ್ರ 75 ಡೇಸ್, ಜಪಾನ್ ಹತ್ರ 365 ಡೇಸ್, ಚೈನಾ ಹತ್ರ 6 ಮಂತ್ಸ್. ಸೊ ಆ ಥರ ಸಪ್ಲೈ ಸ್ಟೋರೇಜ್ ಮಾಡಿಟ್ಕೊಂಡಿದ್ದಾರೆ. ಅವ್ರುಗಳಿಗೆಲ್ಲ ಇಷ್ಟಿಷ್ಟು ರಿಲೀಸ್ ಮಾಡಿಬಿಡಿ, ಸೊ ಗ್ಲೋಬಲಿ ಎಲ್ಲೂ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿದ್ದಾರೆ. ಕರೆಕ್ಟ್. ಇವಾಗ ದರ್ಶನ್ ಅವರೇ, ಕೇಂದ್ರ ಸರ್ಕಾರ ಎಲ್ಲಿ ಎಡವಿದೆ ಅಂತ ನಿಮಗೆ ಅನಿಸ್ತಿದೆ? ಅಂದ್ರೆ ವಿರೋಧ ಪಕ್ಷವಾಗಿರುವ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇದೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಹಾಗೆ ಚಿತ್ತಾಲೇಸ್ ಅವರು ಕೂಡ ಹೇಳ್ತಾ ಇದ್ರು, ಇರಾನ್ನ ಕೌಂಟರ್ ಪಾರ್ಟ್ ಅಂದ್ರೆ ಅಲ್ಲಿನ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಉದ್ಭವವಾಗಿರುವ LPG ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತಿದ್ಯಾ, ಅದಕ್ಕೆ ಲೆಕ್ಕ ಕೊಟ್ಟಿದ್ದಾರೆ. ಇನ್ ಹೌಸ್ ಪ್ರೊಡಕ್ಷನ್ LPGದು ಕಳೆದ 5 ದಿನದಲ್ಲಿ 25% ಹೆಚ್ಚಿಗೆ ಆಗಿದೆ. ಈಗಷ್ಟೇ ಒಂದು ವೆಸಲ್ ಮೂಲಕ ಮತ್ತಷ್ಟು ಕ್ರೂಡ್ ಆಯಿಲ್ ಬಂದಿದೆ, ಅದರಲ್ಲೂ ಕೂಡ ನಾವು ಹಂಚಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ಇರೋದನ್ನ ಕ್ರೈಸಿಸ್ ಆಗದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಲೆಕ್ಕ ಕೊಟ್ಟ ಮೇಲೂ ಕೂಡ ಕಮಿಟಿ ಕೂಡ ರಚನೆ ಆಗಿದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಇಷ್ಟಾದ್ಮೇಲೂ ಕೂಡ ಇನ್ನೇನು ಮಾಡಬೇಕಾಗಿತ್ತು ಅಂತ ಹೇಳಿ ಕೇಂದ್ರ ಸರ್ಕಾರ? ಮೇಡಮ್, ಲೆಕ್ಕ ಕೊಡ್ತಾ ಇದ್ದೀವಿ ಅಂದ ಹಾಗೇನೆ ನಿಮ್ಮ ಗೌರವಾನ್ವಿತ ಮಾಧ್ಯಮಗಳು ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಬಹಳ ಮುಖ್ಯವಾಗಿ ಹಾಸ್ಪಿಟಲ್ಸ್ಗಳಲ್ಲಿ ಗ್ಯಾಸು, ಅಲ್ಲೂ ಊಟ ಎಲ್ಲ ತಯಾರಿ ಆಗಬೇಕು, PGಗಳಿಗೆ ಗ್ಯಾಸ್ ಬೇಕು, ಅಂಗನವಾಡಿ ಕೇಂದ್ರ ಗ್ಯಾಸ್ ಬೇಕು, ಮತ್ತೆ ಮಠ ಮಂದಿರಗಳಲ್ಲಿ ಅಲ್ಲೂ ಸಮೇತ ವಸತಿ ಶಾಲೆಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲೂ ಸಮೇತ ಗ್ಯಾಸ್ ಬೇಕಾಗಿರ್ತಕ್ಕಂಥದ್ದು, ಮನೆಗಳಿಗೆ ಗ್ಯಾಸ್ ಬೇಕಾಗಿರ್ತಕ್ಕಂಥದ್ದು. ವಾಸ್ತವ ಸ್ಥಿತಿ ನೋಡೋಣ, ಸಮಸ್ಯೆ ಉದ್ಭವ ಆಗಿದೆ. ಹೋಟೆಲ್ಗಳು ಮುಚ್ಚೋಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಇಲ್ಲಿ ಉದ್ಯೋಗ ಅರಸಿ ದೇಶದ ಮೂಲೆಗಳಿಂದ ಬಂದು ಇಲ್ಲಿ ಸೇರಿದ್ದಾರೆ. ಅವರು ಹೆಚ್ಚಿನವರು PG ಇಲ್ಲ ಹೋಟೆಲ್ನ ನೆಚ್ಕೊಂಡಿದ್ದಾರೆ. ಹೋಟೆಲ್ನವ್ರು ಏನಾದ್ರು ಮಣ್ಣು ತಿನ್ಬೇಕಾ? ಇವತ್ತು ನಿಮಗೆ ಕಮರ್ಷಿಯಲ್ ಸಿಲಿಂಡರ್ ಕೊಡೋದಕ್ಕಾಗ್ತಾ ಇಲ್ಲ, ಡೊಮೆಸ್ಟಿಕ್ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಈಗ ಕರ್ನಾಟಕ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಉತ್ತರವನ್ನ ಇವರು ಆಹಾರ ಸಚಿವರು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಯಾವುದು ನೀವು ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ಸಿಲಿಂಡರ್ಸ್ ಆಗಿರ್ಬೋದು, ಎಲ್ಲದೂ ಸಮೇತ ನಾವು ಹೊರಗಡೆ ನೆಚ್ಕೊಂಡಿದೀವಿ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ, ನನ್ನ ಪ್ರಶ್ನೆ ಹಾಸ್ಪಿಟಲ್ಗೆ ಹಾಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಕೇಂದ್ರ ಸರ್ಕಾರವು ಹೇಳಿದೆ. ಇವತ್ತು ಕೂಡ ರಿಪೀಟ್ ಮಾಡಿದ್ದಾರೆ ಕೇಂದ್ರ ಸಚಿವರು. ಹೀಗಿರಬೇಕಾದ್ರೂ ಕೂಡ ಕರ್ನಾಟಕದಲ್ಲಿ ಬುದ್ಧಿಮಾಂದ್ಯರ ಮಕ್ಕಳ ವಸತಿ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತಂದ್ರೆ ನಾವು ಕೇಂದ್ರ ಸರ್ಕಾರವನ್ನೇ ಹೊಣೆ ಮಾಡೋಣವಾ? ಅಲ್ಲಿನ ಲೋಕಲ್ MLAಗಳು, ಇಲ್ಲಿನ ಲೋಕಲ್ ಸಚಿವರು, ಇಲ್ಲಿನ ಲೋಕಲ್ ಸರ್ಕಾರ ಹೊಣೆಗಾರಿಕೆ ಇಲ್ವಾ ಸರ್? ಹಾಗಾದ್ರೆ ನಮಗೆ ಸಫಿಷಿಯಂಟ್ ಸ್ಟಾಕ್ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಹೊಣೆ. ಪ್ರಿಯಾರಿಟಿ ಮ್ಯಾನೇಜ್ ಮಾಡೋದು ಇರುತ್ತೆ ಸರ್. ಅಂದ್ರೆ ಯಾರಿಗೆ ಆದ್ಯತೆ ಅವರಿಗೆ ಯಾರಿಗೆ ಕೊಡಬೇಕು ಅನ್ನೋದು ಪ್ರಿಯಾರಿಟಿ ಮ್ಯಾನೇಜ್ಮೆಂಟ್ ಅನ್ನೋದು ಅಲ್ಲ, ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿನೇ ಇಲ್ವಾ? ನನ್ನ ಬೇಸಿಕ್ ಪ್ರಶ್ನೆ. ರಾಜ್ಯ ಸರ್ಕಾರದ ನಿನ್ನೆ ನಮ್ಮ ಆಹಾರ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಾಗ ಅದಕ್ಕೆಲ್ಲ ಬಿಜೆಪಿಯವರು JDSನವರು ಅಗ್ರಿ ಆಗಿದ್ದಾರೆ. ಇವತ್ತು ಭೋಜೇಗೌಡರು ಮಾತಾಡ್ತಾನು ಅದನ್ನ ಹೇಳ್ತಾ ಇದ್ರು. ರಾಜ್ಯ ಸರ್ಕಾರದ ನಡೆಯನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅಂತಾನು ವಿರೋಧ ಪಕ್ಷದವರೇ ಹೇಳಿದ್ದಾರೆ. ಆದ್ರೆ ನಾನು ಕೇಳುವಂಥದ್ದು ಮೇಡಮ್, ಈಗ ಒಂದು ಚಿಕ್ಕ ಉದಾಹರಣೆ, ಹಿಂದಿನ ಘಟನಾವಳಿಗಳು. ಈ ನಮ್ಮ ದೇಶದಲ್ಲಿ ಯಾವ್ದಾದ್ರು ಘಟನೆಗಳಾಯ್ತು ಅಂದ್ರೆ ಮುಸಲ್ಮಾನರ ಹತ್ರ ಎಂತದ್ದು ಅಂಗಡಿಗೆ ಹೋಗ್ಬೇಡಿ, ಅವ್ರ ಅಂಗಡಿಲಿ ಅದನ್ನ ತಗೊಂಬೇಡಿ, ಅವ್ರನ್ನ ಇಲ್ಲಿ ಅಂಗಡಿ ಇಡಕ್ ಬಿಡ್ಬೇಡಿ, ಹಿಂಗೆಲ್ಲ ಹೇಳೋರು. ಮೇಡಮ್, ಇದೇ ಬಿಜೆಪಿ ಕಾರ್ಯಕರ್ತರು ಮಂಗಳೂರು ಭಾಗದಲ್ಲೆಲ್ಲ ಯಾವ ರೀತಿ ರಾಜಕೀಯ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಹೆಂಗೆ ಔಟ್ ಆಫ್ ಈಗ ಅಗತ್ಯ ಬಿದ್ದಾಗ ನಾವೆಲ್ಲ
ಅರಬ್ ಕಂಟ್ರೀಸ್ನ ನೆಚ್ಕೊಂಡಿದೀವಿ. ಆಯ್ತು, ವಿದೇಶಾಂಗ ವ್ಯವಹಾರಗಳು ಹೇಗಿದೆ? ಉದಾಹರಣೆ, ಈಗ ಖಮೇನಿ ಸತ್ತೋದ್ರಲ್ಲ, ಒಂದು ನ್ಯಾಷನಲ್ ಲೀಡರ್, ಒಂದು ದೇಶದ ಲೀಡರ್, ಒಂದು ಸಂತಾಪ ಅವತ್ತಿನ ದಿನ ಟ್ವೀಟ್ ಮಾಡೋದಕ್ಕೂ ಆಗ್ಲಿಲ್ಲ. ಅಥವಾ ಶ್ರೀಲಂಕಾ ನೋ ಸಂಬಂಧ ಮೇಡಮ್, ಸಂಬಂಧಗಳು ಒಂದ್ ನಿಮಿಷ ವಸತಿ ಶಾಲೆಗೆ ಸಿಲಿಂಡರ್ ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ನೆನಪಿಗೆ ಬರ್ತಾರೆ. ನಾವು ವಾಸ್ತವ ಸತ್ಯ ಹೇಳ್ತಾ ಇದ್ದೀನಿ. ಶ್ರೀಲಂಕಾ ಬಾರ್ಡರ್ ಅಲ್ಲಿ ಒಂದು ಏನು ನೌಕಾ ಇದನ್ನ ಹೊಡೆದಾಕಿದ್ರಲ್ವಾ, ಎಲ್ಲಿಗೆ ಬಂದಿದ್ದು? ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ರಾಷ್ಟ್ರಪತಿ ಎಲ್ಲಿ ಕೊಟ್ಟಿದ್ದಾರೆ? ಮಾತಿಲ್ಲ, ಕತೆ ಇಲ್ಲ. ಈ ಭಾರತ ದೇಶದ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ಕೂಡ ಅಮೆರಿಕವನ್ನ ಕಳಿಸುವಂತ ಕೆಲಸ ಮಾಡಿದ್ರ? ಘಟನಾವಳಿಗಳಾದಾಗ ದೇಶವನ್ನು ಉದ್ದೇಶಿಸಿ, ಮಾಧ್ಯಮವನ್ನು ಉದ್ದೇಶಿಸಿ ನೀವೇ ಉತ್ತರ ಕೊಡಿ. ದರ್ಶನ್ ಸರ್, ನನ್ನ ಸಿಂಪಲ್ ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ನನ್ನ ಸಿಂಪಲ್ ಪ್ರಶ್ನೆ, ಕಾಮ್ ಡೌನ್ ದರ್ಶನ್ ಸರ್, ಕಾಮ್ ಡೌನ್. ನರೇಂದ್ರ ಮೋದಿ ಅವರು ಸರ್, ನನ್ನ ಸ್ಪಷ್ಟ ಪ್ರಶ್ನೆ, ನನ್ನ ಕ್ಲಿಯರ್ ಕಟ್ ಸಿಂಪಲ್ ಪ್ರಶ್ನೆ ದರ್ಶನ್ ಸರ್, ಬಾಗಲಕೋಟೆಯಲ್ಲಿರ್ತಕ್ಕಂಥ ವಸತಿ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂದ್ರೆ ಖೊಮೇನಿ ಸಾವನ್ನ ಖಂಡಿಸ್ಬಿಟ್ಟಿದ್ರೆ ಸಿಕ್ತಿತ್ತಾ, ಅಥವಾ ಅಮೆರಿಕಾದಿಂದ ಈ ವೆಸಲ್ ಅನ್ನ ತಪ್ಪಿಸ್ಬಿಟ್ಟಿದ್ರೆ ಸಿಗ್ತಾ ಇತ್ತಾ? ಸಿಗದೆ ಇರೋದನ್ನ ಸಿಗೋ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ದೇಶದ ಪ್ರಧಾನಿಯದ್ದ, ರಾಜ್ಯದ ಮುಖ್ಯಮಂತ್ರಿದ, ಲೋಕಲ್ MLA ದ? ಈ ವಿಶ್ವ ಮಟ್ಟದಲ್ಲಿ ಯಾವ್ದಾದ್ರು ಘಟನಾವಳಿಗಳಾದಾಗ ನಮ್ಮ ಒಂದು ಪ್ರಬುದ್ಧತೆ, ಬದ್ಧತೆ, ನಾವು ಎಲ್ಲಾ ದೇಶದ ಒಂದು ಗೆಳೆತನವನ್ನ ಇಟ್ಕೊಂಡಿದೀವಿ. ಇಷ್ಟ ದಿನ ನಾವು ಇರಾನ್ನಿಂದ ಕೊಡ್ತಾ ಇದ್ರಲ್ವಾ, ನಮ್ಮ ಸಾಲದಲ್ಲಿ ನಮಗೆ ಗ್ಯಾಸ್ ಕೊಡ್ತಾ ಇದ್ರು. ಟ್ರಂಪ್ ಬಂದು ಡಾಲರ್ಸ್ ಅಲ್ಲಿ ತಗೊಬೇಕು ಅಂದ್ರೆ ಇವ್ರ ಡಾಲರ್ ಬೆಲೆ ಎಲ್ಲಿಗೆ ಹೋಗಿದೆ? 104 ರೂಪಾಯಿ. ನೀವು 1 ರೂಪಾಯಿಗೂ 104 ಕೊಟ್ಟು ತಗೊಳ್ಳಿ ಅನ್ನೋದಕ್ಕೆ, ಅಥವಾ ರಷ್ಯಾದಿಂದ ನೀವು ತಗೊಳ್ಳಿ ಅನ್ನೋದಕ್ಕೆ ಊಹಿಸಿ ನಮಗೆ ಯಾವ ಡಿಕ್ಟೇಟರ್ ಅವಶ್ಯಕತೆ ಏನಿದೆ? ಇವತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಸುರ್ಬಿ ಅವರೇ ನಿಮ್ಗೆ ಪ್ರಶ್ನೆ, ಒಂದು ಅಂಶ ಪ್ರಸ್ತಾಪ ಮಾಡಿದ್ರು. ಸರ್, ಕಮಿಂಗ್ ಯು ಇನ್ 1 minute ಸರ್. ಈ ದೇಶದ ಭದ್ರ ಬುನಾದಿ ಅಂತ ಹೇಳಿ ನಾವು ಪಟ್ಟಿ ಮಾಡಿದ್ರೆ ನೋ ಡೌಟ್ ಎನರ್ಜಿ ಸೆಕ್ಯೂರಿಟಿ ಕೂಡ ಒಂದಾಗುತ್ತೆ. ನೀವು ಈ ದೇಶದ ಎನರ್ಜಿ ಸೆಕ್ಯೂರಿಟಿ ವಿಚಾರದಲ್ಲೂ ಕೂಡ ಟ್ರಂಪ್ ಹೇಳ್ದಾಗ ಕೇಳ್ತೀರಿ ಅಂತಂದ್ರೆ, ದೇಶದ ಫೌಂಡೇಶನ್ ಗಟ್ಟಿಯಾಗಿರ್ಬೇಕಾಗಿದ್ದ ದೇಶದ ಫೌಂಡೇಶನ್ ವಿಚಾರದಲ್ಲೂ ಕೂಡ ನೀವು ಯಾವುದೋ ದೇಶದ ನಾಯಕನ, ದೊಣ್ಣೆ ನಾಯಕನ ಅಪ್ಪಣೆಗೆ ಬದ್ಧರಾಗಿದ್ದೀರಿ. ಇದು ರಾಹುಲ್ ಗಾಂಧಿ ಅವ್ರ ಮಾತು ಮೇಡಮ್. ಟ್ರಂಪ್ ಅವರು ರಷ್ಯಾದಿಂದ ಆಯಿಲ್ ತಗೊಳ್ಬಾರ್ದು ಅಂತ ಸ್ಟೇಟ್ಮೆಂಟ್ ಮಾಡಿದಾಗ ನಾವು ನಿಲ್ಸಿದ್ವಾ? ಏನಾಯ್ತು ಲಾಸ್ಟ್ 1 year ಅಲ್ಲಿ? ರಷ್ಯಾದಿಂದ ಬಂದು ತಾನೆ ಕ್ರೂಡು. ಏನು ಮಾತಾಡ್ತಾ ಇದ್ದೀರಾ ನೀವು? ಏನಾಗಿದೆ ಅಂದರೆ, ಯಾವುದೂ ವಿಷಯನ ನಿಜವಾಗ್ಲೂ ಆನೆಸ್ಟ್ ಕ್ರಿಟಿಸಿಸಮ್ ಕೊಡೋದಕ್ಕೆ ಬರ್ತಾ ಇಲ್ಲ. ದೇಶದ ಜೊತೆಗೆ ನಿಲ್ಲಬೇಕು ಅಂತ ಪ್ರತಿಪಕ್ಷಕ್ಕೆ ಅರ್ಥ ಆಗಿಲ್ಲ. BJPಯವರು ಬಹಳಷ್ಟು ಬಾರಿ ನ್ಯೂಕ್ಲಿಯರ್ ಡೀಲನ್ನು ತಗೊಂಡು ಬಹಳಷ್ಟು ಬಾರಿ ಯಾವ ಸಮಯದಲ್ಲಿ ದೇಶಕ್ಕೆ ಈ ಥರ ಒಂದು ಸಮಸ್ಯೆ ನಡೀತಾ ಇದೆಯೋ ಗಟ್ಟಿಯಾಗಿ ಸರ್ಕಾರ ಮಾತ್ರ ಅಲ್ಲ, ದೇಶದ ಜೊತೆಗೆ ನಿಂತಿರುವಂಥ ಭಾರತೀಯ ಜನತಾ ಪಾರ್ಟಿ ಕೇಳ್ತಾ ಇರೋದು ನಿಮ್ಮಲ್ಲಿ ಇಷ್ಟೇನೆ. ಇವತ್ತು ಸಮಸ್ಯೆ ಇದೆ, ಗ್ಲೋಬಲ್ ವಾರ್ ನಡೀತಾ ಇದೆ. ನೀವು ಮಾತಾಡಬೇಕಾಗಿರೋಂಥದ್ದು, ನಾವೇನಾದ್ರು ಎಡುತ್ತಾ ಇದ್ದೀರಾ ಹೇಳಿ, ಇನ್ನೇನು ಒಳ್ಳೇದು ಮಾಡ್ಬೋದು ಹೇಳಿ. ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕಲ್ಲೂ ಕೂಡ ಚೀಫ್ ಸೆಕ್ರೆಟರಿ ಜೊತೆಗೆ ಕೂತ್ಕೊಂಡು ಹರ್ದೀಪ್ ಸಿಂಗ್ ಪುರಿ ಅವರು ಡಿಸ್ಕಷನ್ ಮಾಡಿರುವಂಥದ್ದು. ಯಾವ ಕಮರ್ಷಿಯಲ್ LPG ನಲ್ಲಿ ಕಂಪ್ಲೀಟ್ ಡಿರೆಗ್ಯುಲೇಷನ್ ಇದೆಯೋ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಮ್ಮದೇ ಸರ್ಕಾರ. ಇಂತಹ ಒಂದು ಸಮಯದಲ್ಲಿ ನೀವು ಬೇಡದೇ ಇರೋ ವಿಷಯಗಳನ್ನು ಮಾತಾಡಿ ಟ್ರಂಪ್ನ ಬೈಯೋದಕ್ಕೆ ಮಾತ್ರ ನಿಮಗೆ ಗೊತ್ತಿದೆ ಅಂದ್ರೆ, ಪ್ರಧಾನಮಂತ್ರಿ ಮೋದಿ ಅವರು ಮಾಡಿರುವಂತಹ ಒಳ್ಳೆ ವಿಷಯಗಳ ಬಗ್ಗೆ ನಿಮಗೆ ಅಯ್ಯೋ ಕಾಣಿಸೋದೇ ಇಲ್ಲ. USA ಹೇಳಿದಾಗ ರಷ್ಯಾನಿಂದ ಆಯಿಲ್ ತಗೊಳ್ಳೋದು ನಿಲ್ಸಿದ್ವಾ ನಾವು? ಇಲ್ಲ ತಾನೆ. ಅನ್ನೋ ರೀತಿಯ ಟ್ವೀಟ್ ಬಂದಾಗಲೂ ಕೂಡ ನಮ್ಮ ದೇಶದಿಂದ ಪ್ರಧಾನಮಂತ್ರಿ ಅವರು ಆಕ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ರಿಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಆಕ್ಟ್ ಮಾಡ್ತಾ ಇರೋದು ದೇಶದ ಎಲ್ಲಾ ನಾಗರಿಕರಿಗೆ, ಎಲ್ಲಾ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಬೇಕಾಗಿರುವಂತಹ ಕ್ರೂಡ್ ಬರ್ಲಿ, ಬೇಕಾಗಿರುವಂತಹ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಮಾತುಕತೆ ಮಾತ್ರ ಅಲ್ಲ, ಡಿಪ್ಲೊಮಸಿ ಅಂತ ಹೇಳುವಂಥದ್ದು ಇದು ಎಲ್ಲರಿಗೂ ಇವತ್ತು ತಿಳಿದಿರುವಂಥದ್ದು. ಯಾಕಂದ್ರೆ ಗ್ಲೋಬಲ್ ಕಾನ್ಫ್ಲಿಕ್ಟ್ ಬಹಳಷ್ಟು ದಿವಸದಿಂದ ನಡ್ಕೊಂಡು ಬರ್ತಾ ಇರೋದು. ಡಿಪ್ಲೊಮಸಿ ಅಂತ ಹೇಳುವಂಥದ್ದು ಎಲ್ಲಾನು ಮೀಡಿಯಾ ಮುಂದೆ, ಕ್ಯಾಮ್ರಾ ಮುಂದೆ, ಪಾರ್ಲಿಮೆಂಟ್ ಅಲ್ಲಿ ಹೇಳಬೇಕಾಗಿರುವಂಥದ್ದು ಆಫ್ಟರ್ ದ ಫ್ಯಾಕ್ಟ್. ಆದ್ರೆ ಆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣೆ ಇಲ್ಲ ಮೇಡಮ್, ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಅವಶ್ಯಕತೆ ಇದೆಯಾ? ಈ ದೇಶದ ಪ್ರಧಾನಿಗೆ ದೇಶದ ಸಮಸ್ಯೆ ಇಂಪಾರ್ಟೆಂಟ್ ಅಲ್ವಾ? ಹೇಳಿ. ನೀವು ಈ ಭಾರತದ ನಾಗರಿಕರೇ ಮೋದಿಯನ್ನ ಸ್ಮರಣೆ ಮಾಡೋದನ್ನ ಬಿಟ್ಟು ಪ್ರಾಕ್ಟಿಕಲ್ ವಿಚಾರವನ್ನ ಮಾತಾಡಿ. ಸುಮ್ಮನೆ ಏನೋ ಹೇಳಿದ್ರೆ ಕೇಳಲಿಕ್ಕೆ ಆಗುದಿಲ್ಲ. ಒಂದೇ ನಿಮಿಷ. ನಿನ್ನೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಯಾರು? ಯಾವ ಸಚಿವರು? ಮುಖ್ಯಮಂತ್ರಿಗಳು ಬಂದು ಪ್ರಶ್ನೆ ಉತ್ತರ ಕೊಟ್ರ LPG ಕ್ರೈಸಿಸ್ ಬಗ್ಗೆ? ಯಾರು ಮಾತಾಡಿದ್ರು?
ಮತ್ತೆ ಇವತ್ತು ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರುವಂತದ್ದು, ಯಾರಿಗೆ ಆ ಮಿನಿಸ್ಟ್ರಿ ಅಧಿಕಾರ ಇದೆ ಅವ್ರು ಬಂದು ಮಾತಾಡಿದ್ದಾರೆ, ಅದಕ್ಕೂ ನೀವು ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಮೇಡಮ್, ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಸೆಷನ್ ನೋಡಿ ಒಂದ್ಸರಿ, ನೀವು ಡೆಲ್ಲಿ ನೋಡಕ್ ಹೋಗ್ಬಿಡಿ, ಕರ್ನಾಟಕ ನೋಡಿ. ನಿಮಗೆ ಕೇಳಿಸ್ಕೊಳಕ್ಕೆ ಒಂಚೂರು ಸುಮ್ಮನೆ ಹೇಳಿದ್ರೆ ಕೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಮುನಿಯಪ್ಪನವರು ಮಾತಾಡಿದ್ದಾರೆ, ಅನೇಕ ಸಚಿವರು ಮಾತಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡಿದ್ ಯಾರು ಸರ್? ಆನ್ ದ ಫ್ಲೋರ್ ದ ಹೌಸ್ ಸ್ಟೇಟ್ಮೆಂಟ್ ಅವರು ಮಾತಾಡಿದ್ದಾರೆ, ಇವನ್ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಮೌನ್ ಚಿತ್ತಾಲೆ ಸರ್, ಅಲ್ಲಿಗೆ ದೇಶದ ಪ್ರಧಾನಿ ಮಾತನಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ದೇಶದ ಪ್ರಧಾನಿಗಳು ಉತ್ತರ ಕೊಟ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಗತ್ತೆ, ದೇಶದ ಪ್ರಧಾನಿಗಳು ಮಾತನಾಡ್ತಿಲ್ಲ, ಸಚಿವರು ಮಾತನಾಡಿದ್ರೆ ನಮಗೆ ಉತ್ತರ ಸಿಗೋದಿಲ್ಲ, ಸಚಿವರು ಲೆಕ್ಕ ಕೊಟ್ರೆ ಅದರಿಂದ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ನ ಸೊಲ್ಯೂಷನ್ ಸಿಗೋದಿಲ್ಲ, ದೇಶದ ಪ್ರಧಾನಿ ಮಾತನಾಡ್ತಾ ಇಲ್ಲ ಬಿಕಾಸ್ ಹಿ ಇಸ್ ಕಾಂಪ್ರಮೈಸ್. ಇದು ವಿರೋಧ ಪಕ್ಷದ ಆರೋಪ. ನೋಡಿ ಮೇಡಮ್, ಭಾಳ ಇಂಟ್ರೆಸ್ಟಿಂಗ್ ಆಗಿ ನಾವೊಂದು ಕಾಮೆಂಟ್ ಮಾಡ್ತಾ ಇದ್ದೇನೆ. ಡಿಪ್ಲೊಮೆಸಿ ಈಸ್ ನಾಟ್ ಸೈನ್ಸ್, ಡಿಪ್ಲೊಮಸಿ ಈಸ್ ನಾಟ್ ಫಿಸಿಕ್ಸ್, ಡಿಪ್ಲೊಮಸಿ ಈಸ್ ನಾಟ್ ನ್ಯೂಟನ್ಸ್ ಥರ್ಡ್ law of gravity, that every action there should be equal and opposite reaction. Diplomacy is ಭಾರತದ ಪುರಾಣ, ಭಾರತದ ರಾಮಾಯಣ, ಭಾರತದ ಮಹಾಭಾರತ, ಅದರಲ್ಲಿ ಬರೆದಿದ್ದಾರೆ ಮೌನಂ ಪಂಡಿತ ಲಕ್ಷಣಂ. ನನ್ನ ನಡೆ ನಾನು ಮಾಡ್ತಾನೆ ಹೋಗ್ತೇನೆ, ನೀವು ಏನ್ ಬೇರೆ ಆಗಿದೆಯಲ್ಲ ಸರ್, ಮೌನಂ ಸಮ್ಮತಿ ಲಕ್ಷಣಂ. ಟ್ರಂಪ್ ಟ್ವೀಟ್ ಮಾಡ್ತಾರೆ, ಟ್ರಂಪ್ ಹೇಳಿಕೆ ಅಲ್ಲ ಚಿತ್ತಾಲೆ ಸರ್, ಕ್ಷಮೆ ಇರ್ಲಿ ಇಂಟರಪ್ಟ್ ಮಾಡ್ತಿದ್ದೀನಿ. ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಪಾಪ್ಯುಲರ್ ಆಗ್ಬಿಟ್ಟಿದೆ ಸರ್. ಟ್ರಂಪ್ ಕಡೆಯಿಂದ ಟ್ವೀಟ್ ಬರುತ್ತೆ, ಮೋದಿ ಸುಮ್ಮನಿದ್ದಾರೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಟ್ರಂಪ್ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಾರೆ, ಮೋದಿ ಸುಮ್ಮನಿದ್ದಾರೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಹಿಂಗ್ ಅರ್ಥೈಸಲಾಗ್ತಿದೆ. ನೋಡಿ, ಇಸ್ರಾಯಲ್ ಅಂಡ್ ಅಮೆರಿಕಾ ಆರ್ ಟುಗೆದರ್ ವೇಜಿಂಗ್ ಎ ವಾರ್ ಅಗೇನ್ಸ್ಟ್ ಇರಾನ್. ಆ ಸ್ಕೂಲ್ ಮಕ್ಕಳು 185 ಮಕ್ಕಳು ಆ ಇರಾನ್ನಲ್ಲಿ ಸತ್ತಿದಾಗ ನಾನು ಮಾಡಿಲ್ಲ, ಇದು ಇಸ್ರಾಯಲ್ ಮಾಡಿದೆ ಅಂತ ಭಂಡತನದ ಉತ್ತರ ಡೊನಾಲ್ಡ್ ಟ್ರಂಪ್ ಕೊಡ್ತಾರೆ. ಹೌ ಯು ಕ್ಯಾನ್ ಬಿಲೀವ್ ಡೊನಾಲ್ಡ್ ಟ್ರಂಪ್? Like how I don't believe Rahul Gandhi, I cannot believe Donald Trump. Simple as it is. Yakandre he has his own agenda. Nale Donald Trump Israel gu kuda kai kodabodu. But it doesn't mean that we have cut relation with Iran. Iran was our friend, America is our friend, Israel is our friend. We are keeping quiet and we are doing our own diplomatic work. There is a committee headed by Amit Shah along with S. Jaishankar and Hardeep Singh Puri. We are working overnight on this. Prahlad Joshi, our own Karnataka's energy minister for renewable energy, he is working 24/7 to regenerate the alternative energy. ಇವೆಲ್ಲ ನಡೀತಾ ಇದ್ದಾವೆ. ಎಜೆಂಡಾ ಸೆಟ್ ಮಾಡಲಿಕ್ಕೆ ಅಪೋಸಿಷನ್ ಇದೆ, ವರ್ಕ್ ಮಾಡಲಿಕ್ಕೆ ಸರ್ಕಾರ ಇದೆ. ಐ ಆಮ್ ವೆರಿ ಸಾರಿ ಟು ಸೇ ಐ ಶುಡ್ ನಾಟ್ ಹ್ಯಾವ್ ಗಿವನ್ ದ पॉलिटिकल स्टेटमेंट डिफेमिंग द इंडिया, भारत को बदनाम करना, ये इतना ही कांग्रेस का काम रह गया है. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಇತಿಹಾಸ ಕಾಂಗ್ರೆಸ್ನವ್ರಿಗೆ ಇರೋದು. ರಾಜೀವ್ ಗಾಂಧಿ ಕ್ಷಮೆ ಇರ್ಲಿ ಸರ್, ನೀವು ಬಿಜೆಪಿ ಏಜೆಂಟ್ ತರ ಮಾತಾಡ್ಬೇಡಿ. ನೀವು ಒಬ್ಬ ಬಿಜೆಪಿ ಮರ್ಯಾದೆ ಕೊಟ್ಟು ಮಾತಾಡಿ. ಸುರ್ಬಿಜಿ ಒಂದ್ ನಿಮಿಷ. ದರ್ಶನ್ ಅವರ ಒಂದು ಚಿಕ್ಕ ಪ್ರಶ್ನೆ, ದರ್ಶನ್ ಸರ್ ನೀವು ಕಾಮ್ ಡೌನ್ ಆಗಿ, ದರ್ಶನ್ ಸರ್ ಕಾಮ್ ಡೌನ್ ಆಗಿ, ಕಾಮ್ ಡೌನ್. ನಿಮಗೆ ಒಂದು ಚಿಕ್ಕ ಪ್ರಶ್ನೆ, ಡೆಕೋರಮ್ ಮೇಂಟೈನ್ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಿ. ನಾವು ಮೀಡಿಯಾದಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ, ಹಾಗಾಗಿ ಆ ದೃಶ್ಯಗಳನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇರುವಾಗ ಸಿಲಿಂಡರ್ ಮೇಲೆ ಯಾವುದೋ ದೇಶದ ಪ್ರಧಾನಿಯ, ಯಾವುದೋ ದೇಶದ ಅಧ್ಯಕ್ಷನ ನಮ್ಮ ದೇಶದ ಪ್ರಧಾನಿ ಬೂಟ್ ನೆಕ್ತಾ ಇರೋ ರೀತಿಯಲ್ಲಿ ಚಿತ್ರವನ್ನ ಮುದ್ರಿಸಿ ಪ್ರೊಟೆಸ್ಟ್ ಮಾಡೋದು ಯಾವ ಡೆಕೋರಮ್ ಸರ್? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಲೆನ್ಸರ್ ಅನ್ನುವಂಥದ್ದು ವಿಧವೆ ಯುದ್ಧದ ಸಂದರ್ಭ is not for politics. ಯುದ್ಧದ ಸಂದರ್ಭ is not for ರಾಜಕೀಯ.
Anyway, ವಿಧವೆ, anyway, ಈ ನಾಗೇಂದ್ರ ದೇಶ ಸರ್, ಬೆಳೆಯೋದಕ್ಕೆ ನರೇಂದ್ರ ಮೋದಿ ಯಾಕೆ ಅವ್ರಿಗೆ ತಗೊಂಡಿಲ್ವಾ? ಅವ್ರಿಗೆ ತಗೊಂಡಿಲ್ವಾ? ಫಸ್ಟ್ ಮೋದಿ ಅವರು ತಮ್ಮ ಯೋಗ್ಯತೆಯನ್ನು ಇವತ್ತು ಮಧುಕರ್ ಮಯ್ಯ ಅನ್ನೋರು ದೇಶದ ಬಗ್ಗೆ ನಾಗೇಂದ್ರ ಸರ್ ಮಾತ್ರ ವಾಯ್ಸ್ ಹೋಗ್ತಾ ಇದೆ. ಕೈಂಡ್ಲಿ ಕೋಆಪರೇಟ್, ಇಲ್ಲಾದ್ರೂ ಒಂದು ಡೆಕೋರಮ್ ಮೇಂಟೈನ್ ಮಾಡೋಣ. ಟ್ವಿಟರ್ ನಲ್ಲಿ ಸರ್ ಒಂದು ಇಂಟ್ರೆಸ್ಟಿಂಗ್ ಟ್ವೀಟ್ ನೋಡಿದೆ. ಕಾಂಗ್ರೆಸ್ನವರು ಕೂಡ ಇದಕ್ಕೆ ಉತ್ತರ ಕೊಡ್ಲಿ, ಅವ್ರ ಸಮಾಧಾನ ಆದ್ಮೇಲೆ. ನಾಗೇಂದ್ರ ಸರ್, ಮಧುಕರ್ ಮಯ್ಯ ಅನ್ನೋರು ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಟ್ವೀಟ್ ಒಂದನ್ನು ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿದ್ರು 60 ರೂಪಾಯಿ ಸಿಲಿಂಡರ್ಗೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಿದ್ದಾರೆ. ಯುದ್ಧದ ಸಂದರ್ಭ ಅನ್ನೋದನ್ನ ಕೂಡ ಮರೆತು ಈಗ RTC 10 ರೂಪಾಯಿ ಇದ್ದಿದ್ದು 30 ರೂಪಾಯಿ ಆಯ್ತು. ಕೊಲ್ಲಿ ರಾಷ್ಟ್ರದಿಂದ ಸಪ್ಲೈ ಆಗುತ್ತಾ ನಮ್ಮ ರಾಜ್ಯದ RTC? ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯ್ತು. ಕೊಲ್ಲಿ ರಾಷ್ಟ್ರದಿಂದ ಬರುತ್ತಾ RTC ಸ್ಟಾಂಪ್ ಪೇಪರು? ಹಾಗೆ IP ಸೆಟ್ಗಳು 25,000 ಇದ್ದಿದ್ದು 1 ಲಕ್ಷ ಆಯ್ತು. ಇದಕ್ಕೂ ಮಿಡಲ್ ಈಸ್ಟ್ ಯುದ್ಧ ನಡೀದೇ ಇರುವಾಗ ಸಂದರ್ಭದಲ್ಲಾದ ಹೈಕಿಗೂ ಏನ್ ಸಂಬಂಧ? ಕಾಂಗ್ರೆಸ್ನವರು ತಾವು ಮಾಡಿದ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಿಲ್ಲ, ಯುದ್ಧದ ಸಂದರ್ಭ ಅನ್ನೋದನ್ನು ಮರೆತು ರಾಜಕೀಯ ಮಾಡ್ತಿದ್ದಾರೆ. ನನ್ನ ಒಪಿನಿಯನ್ ಅಲ್ಲ ಸರ್, ಟ್ವಿಟರ್ ನಲ್ಲಿ ಬಂದಂತ ಒಂದು ಪೋಸ್ಟ್. ನಾಗೇಂದ್ರ ಸರ್, ಅದಾದ್ಮೇಲೆ ದರ್ಶನ್ ಸರ್ ಉತ್ತರ ಕೊಡಿ. ಸರಿಸುಮಾರು ದಿನನಿತ್ಯ ಬಳಕೆ ವಸ್ತುಗಳು ಒಂದು 60ರಷ್ಟು ಕೂಡ 60 ವಸ್ತುಗಳು ದಿನನಿತ್ಯ ಬಳಕೆ ವಸ್ತುಗಳು ಇವತ್ತು ಜನಸಾಮಾನ್ಯರಿಗೆ ಹೊರೆ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ. ಅವರು ಅದರ ಬಗ್ಗೆ ಇವತ್ತಿನವರೆಗೂ ಎಲ್ಲೂ ಕೂಡ ಚಕಾರ ಎತ್ತಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮೇಡಮ್, ಒಂದು ನಾವೆಲ್ಲ ಇವತ್ತು ಡಿಬೇಟ್ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಸಂದೇಶ ಹೋಗಬೇಕಾಗುತ್ತೆ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮುನಿಯಪ್ಪನವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇಶ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಜನಸಾಮಾನ್ಯರು ಸೇರಿ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ಒಂದು ಒಳ್ಳೆ ಸ್ಟೇಟ್ಮೆಂಟ್, ಒಳ್ಳೇದಂತಾನೆ ಒಪ್ಕೊಳ್ಳೋಣ. ಆದರೆ ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಸಾರಿಗೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಪೊಲೀಸವರಾಗಿರ್ಬೋದು, ಮೊದಲು ರೈಡ್ಗಳು ಮಾಡಬೇಕು ಎಲ್ಲ ಕಡೆ. ಎಲ್ಲೆಲ್ಲಿ ಈ ಅಪಪ್ರಚಾರಗಳು ನಡೀತಾ ಇದೆ, ಎಲ್ಲೆಲ್ಲಿ ಕಳ್ಳ ದಾಸ್ತಾನು ಇಟ್ಟಿದ್ದಾರೆ, ಅವ್ರಗಳ ಮೇಲೆ ರೈಡ್ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಕೆಲಸ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರ ಕೂಡ ಅಷ್ಟೇನೆ ಯಾವ ತೈಲ ಕಂಪನಿಗಳಿದೆ, ಕಂಪನಿಗಳ ಜೊತೆ ದಿನನಿತ್ಯ ಸಂಪರ್ಕದಲ್ಲಿರಬೇಕು. ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಎಷ್ಟು ನಾವು ಸರ್ಬರಾಜು ಮಾಡ್ತಾ ಇದ್ದೀವಿ, ಎಲ್ಲಿ ಸ್ಟಕ್ ಆಗಿದೆ ಅಂತಕ್ಕಂಥದ್ದನ್ನ ಸದ್ಯಕ್ಕೆ ಜನಗಳಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ಈ ವಿಷಯನ ಅದಾದ ಬೂಟ್ ನಗ್ತಾ ಇದ್ದಾರೆ ಅಂತ ಅದರಿಂದ ನೀವು ಆಗಲೇ ಹೇಳಿದ್ರಿ, ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ ತಾವು. ನಿಜವಾಗ್ಲೂ ನಿಮ್ಗೆ ಅದ್ರ ಬಗ್ಗೆ ನನಗೆ ಗೌರವ ಇದೆ. ನಾವು ವಿಷಯ ಬಿಟ್ಬಿಟ್ಟು ಬೇರೆ ಯಾರೋ ಟ್ರಂಪ್ ಅವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ನಮ್ಮ ಸಮಸ್ಯೆ ತೀರುತ್ತೆ ಅಂತಕ್ಕಂಥದ್ದು ಸುಳ್ಳು. ನೋಡಿ, ಕೇಂದ್ರದ ಬಗ್ಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ನಾವು ಪರಸ್ಪರವಾಗಿ ಒಬ್ರಿಗೊಬ್ರು ಎರ್ಚಾಟ ಮಾಡ್ಕೊಳ್ಳೋದಾದ್ರೆ ಜನಸಾಮಾನ್ಯ ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ಇವತ್ತಾಗಿರ್ತಕ್ಕಂಥ ವಿಚಾರ. ನಾನು ಗಂಭೀರವಾಗಿ ಜನಸಾಮಾನ್ಯರ ಹತ್ರ ಕೂಡ ಹೋಗಿ ನಾನು ವಿಚಾರಿಸಿದ್ದೀನಿ. ಕೃತಕವಾಗಿ ಕೆಲವು ಜನ ಇದನ್ನು ಸೃಷ್ಟಿ ಮಾಡಿಬಿಟ್ಟು, ತಾವು ಹೇಳಿದ್ರಿ ಒಂದು ಮಾತು, ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥದ್ದು, ಕೆಲವು ಜನ ಇದೇ ವಿಷಯದಲ್ಲಿ ಒಂದು ಸರ್ಕಾರಗಳಿಗೆ ಕೆಟ್ಟ ಹೆಸರು ಬರಬೇಕು ಅಂತಕ್ಕಂಥದಕ್ಕೆ ಕೆಲವರು ಬೇಕು ಅಂತಾನೆ ಈ ವಿಚಾರಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿದೆ. ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಪಕ್ಷದವರು ಸೇರಿಕೊಂಡು ಜನಸಾಮಾನ್ಯ ಸಂಕಷ್ಟಕ್ಕೆ ನಿಲ್ಲಬೇಕು. ಮತ್ತೆ ಈ ಮಿನಿಸ್ಟ್ರು ಆ ಮಿನಿಸ್ಟ್ರು ಅಂತಕ್ಕಂಥದ್ದೆಲ್ಲ ಪ್ರಧಾನಿಗಳಿಂದ ಹಿಡಿದು ಕೊನೆ ಕಟ್ಟ ಕಡೆ ಇರ್ತಕ್ಕಂಥ ಒಂದು ಪಂಚಾಯತ್ ಅಧ್ಯಕ್ಷ ಕೂಡ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಒಂದು ಮಾತು ತಪ್ಪಾಗಿತ್ತು, ತಾವು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ. ನಮ್ಮಲ್ಲೂ ಕೂಡ ಇವತ್ತು ಗ್ಯಾಸ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಂದಿರ್ತಾರೆ. ಹಳೆ ಕಾಲದಲ್ಲಿ ನಾವು ಕೂಡ ಸೌದೆ ಎಲ್ಲ ಥರನೂ ಮಾಡಿದ್ದೀವಿ. ಇನ್ನೂ ಉತ್ತಮವಾದ ಅಡಿಗೆ ಬರುತ್ತೆ ಅಂತಕ್ಕಂಥದ್ದು ಇದೆ. 2 ದಿನ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಆಲ್ಟರ್ನೇಟ್ಗಳು ನಮಗಿದೆ. ಸರ್, ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲೇಬೇಕಾದ ಪರಿಸ್ಥಿತಿ. ನಾನು ಗಿರೀಶ್ ಸರ್ ಕೇಳ್ತೀನಿ. ಗಿರೀಶ್ ಸರ್, ಈಗ ಕೇವಲ LPG ವಿಚಾರದಲ್ಲಿ ಪ್ರಾರಂಭವಾಗಿದೆ. ನಾನು ನ್ಯಾಷನಲ್ ಮೀಡಿಯಾದ ಒಂದು ರಿಪೋರ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ ಸರ್. ಅವರ ಪ್ರಕಾರ ಇನ್ನು ನೆಕ್ಸ್ಟ್ ಹಿಟ್ ಆಗದೆ ಕೃಷಿ. ಯಾಕಂದ್ರೆ ಫರ್ಟಿಲೈಸರ್ಸ್ ಮೇಲೂ ಕೂಡ ನಾವು ಬಹಳ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಬಟ್ಟೆ ಉದ್ಯಮದ ಮೇಲೂ ಕೂಡ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೂ ಕೂಡ ಈ ಯುದ್ಧ ಹಿಂಗೆ ಕಂಟಿನ್ಯೂ ಆದರೆ ಎಫೆಕ್ಟ್ ಆಗೋ ಎಲ್ಲ ಸಾಧ್ಯತೆ ಇದೆ. ಆರ್ ವಿ ಪ್ರಿಪೇರ್? ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಆಗಿಲ್ಲ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ಅಂತ? ಈಗ ಏನಾಗುತ್ತೆ ಅಂದರೆ, ಫರ್ಟಿಲೈಸರ್ಸು ಯೂಶಲಿ ಏನಾಗ್ತಿತ್ತು ಅಂದರೆ, ಬಿಕಾಸ್ ಈ ಪೆಟ್ರೋಕೆಮಿಕಲ್ಸ್, ಈ ಕ್ರೂಡ್ ಆಯಿಲ್ ಇದು ಮಾಡ್ತಿದ್ರಲ್ಲ, ಡಿಸ್ಟಿಲ್ ಮಾಡ್ತಿರ್ಬೇಕಾದ್ರೆ ನೈಟ್ರೋಜನ್ ದೇ ಯೂಸ್ ಟು ಕಲೆಕ್ಟ್ ಫ್ರಮ್ ಕ್ರೂಡ್ ಆಯಿಲ್, ಹೈಡ್ರೋಜನ್ ಇಟ್ ಈಸ್ ಟು ಕಮ್ ಫ್ರಮ್ ಹೈಡ್ರೋಜನ್ ಯೂಸ್ ಟು ಕ್ರೂಡ್ ಆಯಿಲಿಂದ ಬರೋದು, ಬಿಕಾಸ್ ಮೀಥೇನ್ ಇಸ್ CH4, ಸೊ ದಟ್ H ಬರೋದು ಕ್ರೂಡ್ ಆಯಿಲಿಂದ, ನೈಟ್ರೋಜನ್ ಬರೋದು ಏರಿಂದ. ಈ ಎರಡು ಯೂಸ್ ಮಾಡಿ ಅಮೋನಿಯಾ ಮಾಡ್ತಾ ಇದ್ರು. ಆ ಅಮೋನಿಯಾನ ದಟ್ ವಾಸ್ ಯೂಸ್ ಫಾರ್ ಮೇಕಿಂಗ್ ಯೂರಿಯಾ. ಸೊ ಈ ಎರಡು ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ನಮಗೆ ಬರಬೇಕಾಗಿತ್ತು. ದಟ್ ಈಸ್ ಮೇಜರ್ ಸಪ್ಲೈಸ್ ವಾಟ್ ವಾಸ್ ಕಮಿಂಗ್ ಫ್ರಮ್ ದ ಗಲ್ಫ್ ಕಂಟ್ರೀಸ್. ಯಾವಾಗ ನೈಟ್ರೋಜನ್ನು ಮತ್ತು ಯೂರಿಯಾ ಅಂತ ಬೇಸಿಕ್ಸ್ ಬರೋಕ್ಕೆ ಕಷ್ಟ ಆಗುತ್ತೆ, ಆವಾಗ ಡೆಫಿನೆಟ್ಲಿ ಎಲ್ಲ ಫರ್ಟಿಲೈಸರ್ಸ್ಗೂ ಹೊಡ್ಕೊಂಡು ಹೋಗುತ್ತೆ. ಅಂದರೆ ದ ಬೇಸಿಕ್ ಫರ್ಟಿಲೈಸರ್ಸೇ ಇರಲ್ಲ ನಮ್ಮ ಹತ್ರ. ಆ್ಯಂಡ್ ನ್ಯೂಟ್ರಿಯೆಂಟ್ಸ್, ತುಂಬ ನ್ಯೂಟ್ರಿಯೆಂಟ್ಸ್ಗಳು ಅದರಿಂದ ಜನ್ರೇಟ್ ಆಗುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಬರದೇ ಹೋದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಸೊ ದಟ್ ಈಸ್ ವೇರ್ ದ ಫರ್ಟಿಲೈಸರ್ಸ್
ಹೊಡಿತು ಅಂದರೆ ಆ ರೈತರಿಗೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅದು ಈಗ ಇನ್ನು ನೆಕ್ಸ್ಟ್ ಮುಂಗಾರು ಬರುತ್ತೆ, ಇದು ಬರುತ್ತೆ, ಆ ಟೈಮ್ಗೆ ಎಲ್ಲರಿಗೂ ಹೊಡಿಯೋಕ್ಕೆ ಶುರುವಾಗುತ್ತೆ. ಸೊ ದಟ್ ಈಸ್ ದ ಒನ್ ಥಿಂಗ್. ನೆಕ್ಸ್ಟ್ ಇನ್ನೇನು ಕೇಳಿದ್ವಿ, ಹೆಂಗ್ ಪ್ರಿಪೇರ್ ಅಟ್ಲೀಸ್ಟ್ ಈಗ ಏನ್ ಮಾಡಬೇಕು ಭಾರತವಾಗಿ? ಬಿಕಾಸ್ ಈಗ LNG ಬರ್ತಾ ಇರೋದ್ರಿಂದ ಪ್ರಾಬಬ್ಲಿ ದ ಡಿಪ್ಲೊಮಸಿ ಹ್ಯಾಸ್ ಸ್ಟಾರ್ಟೆಡ್ ವರ್ಕಿಂಗ್. ವಿ ಶುಡ್ ಎನ್ಶೂರ್ ದಟ್ ದಿಸ್ ಹ್ಯಾಸ್ ಟು ಕಮ್. ಆಮೇಲೆ ಇಲ್ಲಿನ ಜನರೇಟ್ ಮಾಡೋಕ್ಕೂ ಅಫ್ಕೋರ್ಸ್ ಸಮ್ ಆಫ್ ದಿ ರಿಫೈನರೀಸ್ ಕ್ಯಾನ್ ಡೂ ಇಟ್. ದೇ ಶುಡ್. ಈಗ ನೋಡಿ ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್ ಅದೇನು ನಾವು ಇದಕ್ಕೆ ಯೂಸ್ ಮಾಡ್ತಾ ಇದ್ವಿ LPGಗೆ, ನಮ್ಮಲ್ಲಿರೋ MRPL, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಮಂಗಳೂರು ರಿಫೈನರೀಸ್ ಅವ್ರಿಗೆ ಹೇಳಿದ್ದಾರೆ ಜಾಸ್ತಿ ಮಾಡಿ, LPG ಜಾಸ್ತಿ ಮಾಡಿ, ಡೋಂಟ್ ಸೆಂಡ್ ಪ್ರೊಪೇನ್ ಮತ್ತು ಬ್ಯೂಟೇನ್ನ ಬೇರೆ ಬೇರೆ ಅದಕ್ಕೆ ಯೂಸ್ ಮಾಡಬೇಡಿ. ಮತ್ತು ಪೆಟ್ರೋಕೆಮಿಕಲ್ಸ್ ಬರುತ್ತಲ್ಲ, ದಟ್ ಯೂಸ್ ಫಾರ್ ವ್ಯಾಸ್ಲಿನ್, ದಟ್ ಈಸ್ ಯೂಸ್ ಫಾರ್ ಕಾಸ್ಮೆಟಿಕ್ಸ್, ದಟ್ ಈಸ್ ಯೂಸ್ ಫಾರ್ ಡೈಸ್, ಎವ್ರಿವೇರ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ಯೂಸ್ಡ್. ಸೊ ಅದನ್ನು ಕಮ್ಮಿ ಆದ್ರೆ ಆಟೋಮೆಟಿಕ್ ಆಗಿ ಇವನ್ ಕಾಸ್ಮೆಟಿಕ್ಸ್ ಆಗಲಿ, ಕೆಲವು ಜೆಲ್ಸ್ಗಳಾಗಲಿ, ಕೆಲವು ಇದಕ್ಕಾಗಲಿ, ಎವ್ರಿವೇರ್ ದೇರ್ ವಿಲ್ ಬಿ ಎ ಪ್ರಾಬ್ಲಮ್. ಸರಿ, ಆನ್ ದಟ್ ನೋಟ್, ಯುದ್ಧ ಕೂಡ ಆನ್ಗೋಯಿಂಗ್ ಇಶ್ಯೂ ಆಗಿರೋದ್ರಿಂದ ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇ. ಬಟ್ ಮುಂದಿನ ಹಂತದಲ್ಲಿ, ಮುಂದಿನ ವಾರ್ತಾ ಪ್ರಸಾರದಲ್ಲೂ ಕೂಡ ಯುದ್ಧಕ್ಕೆ ಸಂಬಂಧಪಟ್ಟ ಅನೇಕ ಅಪ್ಡೇಟ್ಸ್ಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH